ತಾತ್ಕಾಲಿಕ ನಿರಾಶ್ರಿತರ ಶೆಡ್ ತೆರವಿಗೆ ಹುನ್ನಾರ. ಖಾಸಗಿ ಸ್ಥಳದಲ್ಲೇ ಇರುವ ಶೆಡ್ಗಳು ಬರಸಿಡಿಲು ಬಡಿದಂತಾಗಿರುವ ನಿರಾಶ್ರಿತರು. ಗ್ರಾಮ ಪಂಚಾಯಿತಿ ಕಲುಷಿತ ನೀರು ಸರಬರಾಜು ಆರೋಪ. ಗ್ರಾಮಸ್ಥರು ಅಸ್ವಸ್ಥ. ವೃದ್ಧನೊಬ್ಬನ ಸಾವಿಗೂ ನೀರೇ ಕಾರಣ ಆರೋಪ. ಸರ್ಕಾರ ಪರಿಹಾರ ನೀಡಿಲ್ಲವೆಂದು ಆರೋಪ. ರಸ್ತೆ ಕಾರ್ಯಕ್ಕೆ ರೈತರ ಅಡ್ಡಿ. ಅಧಿಕಾರಿಗಳೊಂದಿಗೆ ಮಾತಿನ ಚಕಮಕಿ. ಶಾಸಕ ಜೆಕೆ ವೆಂಕಟಶಿವಾರೆಡ್ಡಿಯ ಶ್ರಮ. ಶ್ರೀನಿವಾಸಪುರಕ್ಕೆ ಬಯಸಿ ಬಂದ ಅದೃಷ್ಟ. ಕೈಗಾರಿಕೆ ಸ್ಥಾಪನೆಗೆ ಮುಂದಾದ ಸರ್ಕಾರ. ನಮಸ್ಕಾರ. ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. 10 ವರ್ಷಗಳ ಹಿಂದೆ ಬಸಪ್ಪ ಛತ್ರದಲ್ಲಿ ವಾಸ ನಡೆಸುತ್ತಿದ್ದ ನಿರಾಶ್ರಿತರಿಗೆ ಸರ್ಕಾರಿ ನಿವೇಶನ ಕೊಡುವವರೆಗೂ ಖಾಸಗಿ ಜಾಗದಲ್ಲಿ ಶೆಡ್ಗಳನ್ನು ನಿರ್ಮಿಸಿ ವಾಸ ಮಾಡಲು ನಗರಸಭೆ ಅನುವು ಮಾಡಿಕೊಟ್ಟಿತ್ತು. ಆದರೆ ಈಗ ಜಮೀನು ಮಾಲೀಕನ ಸಹಚರರು ಅಲ್ಲಿಂದ ತೆರವುಗೊಳಿಸಲು ಮುಂದಾಗಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಈ ಜಾಗವನ್ನೊಮ್ಮೆ ನೋಡಿ. ಈ ಜಾಗದಲ್ಲಿ ದನದ ಕೊಟ್ಟಿಗೆ ಅಥವಾ ಕುರಿ ದೊಡ್ಡಿಯಂತಿರುವ ಪುಟ್ಟ ಪುಟ್ಟ ಗುಡಾರಗಳಲ್ಲಿ ವಾಸಿಸ್ತಾ ಇರೋ ರೀತಿ ಇಲ್ಲಿನ ಜನ ವಾಸ ಮಾಡ್ತಾ ಇದ್ದಾರೆ. ಅಂದ ಹಾಗೆ 10 ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರ ನಗರದ ಬಸಪ್ಪ ಛತ್ರದಲ್ಲಿ ವಾಸ ಮಾಡ್ತಾ ಇದ್ದ ನಿರಾಶ್ರಿತರಿಗೆ ಅಂದಿನ ಶಾಸಕರು ಮತ್ತು ನಗರಸಭೆ ಅಧಿಕಾರಿಗಳು ನಿಮಗೊಂದು ನಿವೇಶನ ಕಲ್ಪಿಸಿಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲಿದ್ದ 65 ಕುಟುಂಬಗಳನ್ನ ಖಾಲಿ ಮಾಡಿಸಿ ಕಂದವಾರ ಬಳಿ ಇರುವ ಗಜಲಕ್ಷ್ಮಿ ಎಂಬುವರ ಖಾಸಗಿ ಜಮೀನಿನಲ್ಲಿ ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಿಸಿ ನಿವೇಶನ ನೀಡೋವರೆಗೂ ಇಲ್ಲಿ ವಾಸ ಮಾಡಿ ಎಂದಿದ್ರು. ಅದರಂತೆ 10 ವರ್ಷಗಳಿಂದ ಇದೇ ಜಾಗದಲ್ಲಿ ಈ ಬಡ ಜನ ವಾಸಿಸ್ತಾ ಬಂದಿದ್ದಾರೆ. ಸುಮಾರು 40 ಕುಟುಂಬಗಳು ನಗರಸಭೆಯಿಂದ ದೊರೆತ ನಿವೇಶನಗಳಲ್ಲಿ ಮನೆ ಕಟ್ಟಿಕೊಂಡು ಹೋದರೆ ಉಳಿದ 15 ಕುಟುಂಬಗಳು ಕಡು ಬಡವರಾಗಿದ್ದು ಮನೆ ಕಟ್ಟಿಕೊಳ್ಳಲು ಹಣ ಇಲ್ಲದೆ ಅಲ್ಲಿಯೇ ಜೀವನ ಸಾಗಿಸ್ತಾ ಇದ್ದಾರೆ. ಕೆಲ ಕುಟುಂಬಗಳಲ್ಲಿ ಅಂಗವಿಕಲ ಸದಸ್ಯರೂ ಸಹ ಇದ್ದು ಅವರನ್ನ ಪೋಷಿಸ್ತಾ ಕಾಲ ದುಡ್ತಾ ಇದ್ದಾರೆ. ಆದರೆ ಈಗ ಏಕಾಏಕಿ ಖಾಸಗಿ ಜಮೀನು ಮಾಲೀಕರ ಕಡೆಯವರು ನಿರಾಶ್ರಿತರ ಮೇಲೆ ಬಿದ್ದು ಜಾಗ ಖಾಲಿ ಮಾಡಿ ಎಂದು ಆವಾಜ್ ಆಗ್ತಾ ಇದ್ದಾರಂತೆ. ಅಲ್ಲದೆ ಮನೆಗಳಲ್ಲಿದ್ದ ಸಾಮಗ್ರಿಗಳನ್ನು ಹೊರಗೆ ಹಾಕಿ ನಗರಸಭೆಯಿಂದ ನಿರ್ಮಿಸಿದ್ದ ಶೆಡ್ಗಳನ್ನು ತೆರವು ಮಾಡಿಸ್ತಾ ಇರೋದು ನಿರಾಶ್ರಿತರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಸಪ್ಪ ಛತ್ರದಿಂದ ಬಂದು ಇಲ್ಲಿ 20 ವರ್ಷ ಆಗಿದೆ. ನಮ್ಗೆ ಇಲ್ಲಿ ತಾತ್ಕಾಲಿಕ ಶೆಡ್ ಹಾಕ್ಕೊಟ್ರು. ಇಲ್ಲಿ ಬಂದುಬಿಟ್ಟು ಅಲ್ಲಿ ಶೆಡ್ ಹಾಕ್ಕೊಟ್ಟಾಗಿಂದ ನಮ್ಮ ಅತಿ ವಿಚಾರಿಸೋರು ಯಾರೂ ಇಲ್ಲ. ಸುಧಾಕರ್ ಸರ್ ಅವರು ನಮಗೆ ಸೈಟ್ ಕೊಟ್ಟರು ಮನೆಗಳು ಮಾಡ್ಕೊಡ್ಬೇಕಂತ. ಅರ್ಧ ಜನಕ್ಕೆ ಬಿಲ್ಲಾಗಿದೆ, ಅರ್ಧ ಜನಗಳು ಬಿಲ್ಲಾಗಿಲ್ಲ. ಸರಿ ಅಂತ ಅರ್ಧ ಜನ ಆಗಿರೋರು ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ಕೆಲವರು ನಾವು ಮಾಡ್ಕೊಂಡು ಹೋಗಿಲ್ಲ ಸರ್. ನಮ್ಮ ಮನೇಲಿ ಹ್ಯಾಂಡಿಕ್ಯಾಪು, ನಾನು ಹೆಣ್ಮಗು ಒಂದೇ ಸರ್ ಇರೋದು. ನಮ್ಮ ಮನೇಲಿ ದುಡಿಯೋರು ಯಾರೂ ಇಲ್ಲ. ಈಗ ಬಂದು ಅವರು ಪ್ರೈವೇಟ್ ಸೈಟು ಇದು ಜಾಗ ಅಂತ ಹೇಳ್ಬಿಟ್ಟು ಅವರು ಜಾಗ ಖಾಲಿ ಮಾಡುವಂತ ಇದ್ದಾರೆ ಸರ್. ಪೊಲೀಸ್ ಸರ್ ಅವರು, ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ. ಅವ್ರು ಬಂದು ಇವಾಗ ರೇಕು ಕಟ್ ಮಾಡ್ತಾ ಇದ್ದಾರೆ. ಇವಾಗ ನಾವು ಎಲ್ಲಿ ಸರ್ ಹೋಗೋದು? ನಮ್ಮ ಮನೆಗಳು ರೆಡಿಯಾಗಿಲ್ಲ. ನಮಗಿರೋ ತಾತ್ಕಾಲಿಕ ಶೆಡ್ಡು ಖಾಲಿ ಮಾಡಿಸ್ತಾ ಇದ್ದಾರೆ. ನಾವು ಎಲ್ಲಿ ಸರ್ ಇರೋದು? ಬೀದಿಯಲ್ಲಿ ಬೀಳೋಕ್ಕಾಗುತ್ತಾ ಸರ್? ಏನೋ ಗೌರ್ಮೆಂಟಿಂದ ಬಂದು ನಮ್ಗೆ ಅನುಕೂಲ ಮಾಡ್ಬೇಕು ಸರ್. ಇಲ್ಲಾಂದರೆ ನಮ್ಮ ಬಿಲ್ಗಳಾದರೂ ಮಾಡ್ಕೊಡ್ಬೇಕು ಸರ್ ನಮ್ಮ ಜೀವನ ನಡೆಸೋಕ್ಕೆ. ಈಗ ಗೌರ್ಮೆಂಟಿಂದ ನೀವು ಬಿಲ್ಗಳು ತೊಗೊಂಡು ಮನೆಗಳು ಮಾಡಿಸ್ಕೊಳ್ಳಿ ಅಂದರೆ ಸರ್ ನಾವು ಕಟ್ಟೋಕ್ಕಾಗ್ತಾಯಿಲ್ಲ ಸರ್. ತುಂಬ ಸಾಲಗಳಾಗ್ಬಿಟ್ಟಿದ್ದೀವಿ. ನಗರಸಭೆಯವರೇ ಸರ್ ನಮ್ಮನ್ನು ಕರ್ಕೊಬಂದು ಇಲ್ಲಿ ಬಿಟ್ಟಿದ್ದು. ಇದುವರೆಗೂ ಅವರು ಇನ್ನೂ ಖಾಲಿ ಮಾಡೋಂತ ಯಾರೂ ಹೇಳಿಲ್ಲ ಸರ್. ಇವ್ರದ್ದು ಪ್ರೈವೇಟ್ ಜಾಗ ಅಂತ ಖಾಲಿ ಮಾಡುವಂತ ಇದ್ದಾರೆ. ಒಂದು ನೋಟಿಸು ಬಂದಿಲ್ಲ, ಏನೂ ಬಂದಿಲ್ಲ ಸರ್. ಇವಾಗೆಲ್ಲ ರೇಖೆಲ್ಲ ಕಟ್ ಮಾಡ್ತಾ ಇದ್ರೆ ನಾವು ಎಲ್ಲೋಗೋಕ್ಕಾಗುತ್ತೆ ಹೇಳಿ ಸರ್? ಈಗ ಒಂದು 10 ಅಲ್ಲ, ಇನ್ನೂ ಜಾಸ್ತಿನೇ ಇದೆ. 25-30 ಮನೆಗಳಿದ್ದಾವೆ ಸರ್ ಈ ಕಡೆ. ಇಲ್ಲ ಸರ್, ಬಸಪ್ಪ ಛತ್ರದಿಂದ ಬಂದಿರೋರು ಮುಕ್ಕಾಲು ಭಾಗ ಹೊರಟಾಗಿದ್ದಾರೆ. ಇನ್ನು ಕೆಲವರು ಶೆಡ್ ಹಾಕ್ಕೊಂಡಿದ್ರು. ಇದು ತಾತ್ಕಾಲಿಕ ಶೆಡ್ಗಳಲ್ಲಿ ಮನೆಗಳು ಅವ್ರಿಗೆ ಗುಡ್ಸಿಗಳಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಇದರಲ್ಲೇ ಇದ್ದಾರೆ ಅವ್ರು ಬಂದು. ಇನ್ನು ಬಸಪ್ಪ ಛತ್ರ ಬಂದವರು ಅರ್ಧ ಜನ ಇದ್ದಾರೆ, ಅವ್ರಿಗೆ ಬಿಲ್ ಆಗಿಲ್ಲ ಸರ್. ಅವ್ರು ನಮ್ಗೆ ಅನುಕೂಲ ಮಾಡಬೇಕಲ್ಲ ಸರ್. ನಮ್ಮ ಬಿಲ್ಲಾದ್ರೂ 2 ವರ್ಷದಿಂದ ಓಡಾಡ್ತಾ ಇದ್ದೀನಿ ಸರ್. DC ಆಫೀಸು, AC ಆಫೀಸು, ಬೆಂಗಳೂರು ನಿಗಮ ಸಹ ಹೋಗಿದ್ದೀವಿ. ನಮ್ಮ ಪ್ರಾಬ್ಲಮ್ ಯಾರೂ ಕ್ಲಿಯರ್ ಮಾಡ್ತಾ ಇಲ್ಲ ಸರ್. ನಾವು ಎಷ್ಟು ಹೆಣ್ಮಗು ಎಷ್ಟು ಸುತ್ತಾಡೋಕ್ಕಾಗುತ್ತೆ ಹೇಳಿ ಸರ್ ನೀವೇ? ನಮ್ಮ ಪ್ರಾಬ್ಲಮ್ ಅವ್ರು ಸ್ವಲ್ಪ ಬಂದು ಇದು ಮಾಡಿಕೊಡ್ಬೇಕು ಸರ್. ಸರ್ DC ಆಫೀಸ್ ತೇಜು ಮೇಡಮ್ ಹತ್ರ ಹೋದರೆ ಮುನ್ಸಿಪಲ್ ಆಫೀಸ್ ಕಳಿಸ್ತಾರೆ. ಅಲ್ಲೂ ದುರ್ಗಾ ನೋಡಿದ್ರೆ ಮತ್ತೆ ಬೆಂಗಳೂರು ಕಳಿಸ್ತಾರೆ. ಬೆಂಗಳೂರು ನಿಗಮಕ್ಕೆ ಹೋದ್ರೆ ನಿಮ್ದೆಲ್ಲ ಕರೆಕ್ಟಾಗಿ ರೆಡಿ ಆಗಿದೆ ಅಂದರೆ ನಮ್ಮ ಪ್ರಾಬ್ಲಮ್ ಯಾರು ಸಾಲೆ ಮಾಡ್ತಾ ಇಲ್ಲ ಸರ್. ನಾವು ಯಾರಿಗೆ ಹೇಳೋಕ್ಕಾಗುತ್ತೆ? ಏನು ಕೊಟ್ಟಿಲ್ಲ ಸರ್. ನೋಟಿಸ್ ಖಾಲಿ ಮಾಡಬೇಕಂತ ಇವ್ರು ಪ್ರೈವೇಟ್ ಜಾಗ ಅವ್ರು ಖಾಲಿ ಮಾಡಿಸ್ತಾ ಇದ್ದಾರೆ. ಗೌರ್ಮೆಂಟ್ ಅವ್ರು ನಮ್ಗೆ ಇಲ್ಲಿ ಕರ್ಕೊಂಬಂದು ಮನೆಯಾಗ ಅವ್ರಿಗೆ ಇದ್ದು ಆಮೇಲೆ ಮನೆ ಶಿಫ್ಟ್ ಮಾಡಬೇಕು ಅಂತೇಳಿ ನಮ್ಗೆ ಇಲ್ಲಿ ಬಿಟ್ಟಿದ್ದಾರೆ. ನಮ್ಮ ಮನೆಗಳು ಬಿಲ್ ಆಗಿಲ್ಲ ಇನ್ನು ಕೆಲವ್ರಿಗೆ ಬಿಲ್ ಆಗಿರೋರು ಸ್ವಲ್ಪ ಅಮೌಂಟ್ಸ್ಗಳು ಸಾಲ ಮಾಡಿ ಮನೆಗಳು ಕಟ್ಕೊಂಡು ಹೋಗಿದ್ದಾರೆ. ನಮ್ಗೆ ಸಾಲ ಮಾಡೋ ಇದೂ ಇಲ್ಲ. ಸ್ವಲ್ಪ ಸಾಲ ಮಾಡ್ತಾ ಇದ್ವಿ, ಕಟ್ಕೊತಾ ಇದ್ವಿ ಸರ್. ನಾವು ನಮಗೂ ಸ್ವಲ್ಪ ಟೈಮ್ ಕೊಟ್ಟರೆ ಕಟ್ಕೊಂಡು ಹೋಗ್ತೀವಿ. ನಾವು ಇದೇ ಜಾಗದಲ್ಲಿ ಇರ್ತೀವಿ ಅಂತ ಹೇಳ್ತಾ ಇಲ್ಲ.
ಟೈಮ್ ಕೊಟ್ಟರೆ ನಾವು ಕಟ್ಕೊಂಡು ಹೋಗ್ತೀವಲ್ಲ ಸರ್. ಇವಾಗ ಬಂದಿದ್ದ ತಕ್ಷಣ ನಮ್ಮ ಖಾಲಿ ಮಾಡಬೇಕು ಹಂಗೆ ಅಂತ ಹೇಳಿದ್ರೆ ಎಲ್ಲಿ ಹೋಗ್ಬೇಕು ಸರ್ ನಾವು? ಇವಾಗ ಅವ್ರು ಯಾರು ಪೊಲೀಸ್ ಅಂತೆ, ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ. ಅವ್ರು ಬಂದು ನಮ್ಮನ್ನ ಖಾಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಲೆಟ್ರ್ ತಗೊಂಡಿದ್ದೀವಿ DC ಹತ್ರ, ಲಾಯರ್ ಹತ್ರ ಲೆಟ್ರ್ ತಗೊಂಡಿದ್ವಿ. ಇವಾಗ ಬಂದರೆ ಇಮಿಡಿಯೇಟ್ಲಾಗಿ ಈ ಮನೆಯೂ ಸಿಗಲ್ಲ ನಿಮಗೆ, ಇವಾಗ ಖಾಲಿ ಮಾಡಿಬಿಡ್ಬೇಕು ನೀವು ಅಂತ ನಮ್ಗೆ ಇದು ಮಾಡ್ತಿದ್ದಾರೆ ಸರ್. ನಾವು ಭಯ ಬಿದ್ದು ಇದು ಬರಲ್ಲ ಅಂತ ಹೇಳ್ಬಿಟ್ಟು ನಾವು ಭಯ ಬಿದ್ಕೊಂಡು ಸುಮ್ಮನೆ ಇದ್ದೀವಿ. ಬಟ್ ಏನೂ ಕೊಟ್ಟಿಲ್ಲ ಸರ್ ನಮ್ಗೆ, ಏನು ಬೇರೆಯವ್ರು ಹೇಳಿ ಬಂದಿಲ್ಲ, ನೋಟಿಸು ಕೊಟ್ಟಿಲ್ಲ ನಮಗೆ. ನಾವು ಹೇಳ್ತಾ ಇದ್ವಿ ಅವ್ರಿಗೆ, ನಮಗೆ ಮುನ್ಸಿಪಾಲ್ಟಿಯಿಂದ ಕರ್ಕೊಂಬಂದು ಬಿಟ್ಟಿದ್ದಾರಲ್ಲ, ಅವ್ರು ಯಾರಾದರೂ ಬಂದು ನಮ್ಗೆ ಹೇಳಿ ಸರ್ ನಾವು ಖಾಲಿ ಮಾಡ್ತೀವಿ ಅಂದರೆ ಅವರೆಲ್ಲ ನಮ್ಗೆ ಲೆಟ್ರ್ ಕೊಟ್ಟಿದ್ದಾರಮ್ಮ, ನೀವು ಖಾಲಿ ಮಾಡಬೇಕು, ಇಲ್ಲಾಂದರೆ ನಾವು ಈ ಮನೇನೂ ಬಿಡಲ್ಲ ನಿಮಗೆ, ಹಂಗೆ ತಳ್ಕೊಂಡು ಹೋಗ್ಬಿಡ್ತೀವಿ JCB ತಗೊಂಬಂದು. ಆ ಥರ ಪೊಲೀಸ್ ಅವರು ಕರ್ಕೊಂಬರ್ತೀವಿ. ಆಮೇಲೆ ನೀವು ಈ ಮನೇನೂ ಇರಲ್ಲ, ಎಲ್ಲ ತಳ್ಕೊಂಡು ಹೋಗ್ತಾರೆ. ಅವಾಗ ನೀವು ನಿಮ್ಮ ಇಷ್ಟ ಎಲ್ಲನೂ ಇವಾಗ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ, ನಾನು ಕೊಯ್ತಾ ಇರ್ತೀನಿ, ಖಾಲಿ ಮಾಡಿರಿ ನಾಳೆಯಿಂದ ಅಂತ ಹೇಳ್ತಾ ಇದ್ದಾರೆ. ಪೊಲೀಸ್ ಅಂತೆ ಅವರು ಸರ್, ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ. ಈ ಜಮೀನು ಅವ್ರದ್ದಂತೆ ಜಮೀನು ಇದೆಲ್ಲ. ನಮ್ಮ ಹತ್ರ ನೀವೆಲ್ಲ ಮಾತಾಡಬೇಡ್ರಿ, ಹೋಗ್ಬಿಟ್ಟು DC ಹತ್ರ ಅವ್ರ ಹತ್ರ ಎಲ್ಲ ಮಾತಾಡ್ಕೊಳ್ರಿ, ನನ್ನ ಹತ್ರ ಮಾತಾಡ್ಕೊಳ್ಳೋ ಇದಿಲ್ಲ ಅಂದರು. ಸರ್ ನಾವು ನಿಮ್ಮ ಹತ್ರ ಮಾತಾಡಲ್ಲ, ನಮ್ಮನ್ನು ಕರ್ಕೊಂಬಂದಿದ್ದಾರಲ್ಲ ಅವ್ರ ಹತ್ರ ಮಾತಾಡ್ಕೊತೀವಿ ಹೋಗಿ ಸರ್ ಅಂದರೆ ಅವರೇ ನಮ್ಗೆ ಲೆಟ್ರ್ ಕೊಟ್ಟವ್ರೆ. ಸುಮ್ಮನೆ ಯಾಕೆ ಅವೆಲ್ಲ ಯೋಚನೆ ಮಾಡ್ತೀರಾ, ಮನೆ ಖಾಲಿ ಮಾಡಿ ಅಂತ ಇದ್ದಾರೆ. 10 ವರ್ಷದಿಂದ ನಮ್ಮಮ್ಮ ಚಿಕ್ಕ ಮಕ್ಕಳಿಂದ ನಮ್ಮ ಇದ್ರಲ್ಲಿ ಜೀವನ ಮಾಡ್ತಿರೋದು. ನಮ್ಮಮ್ಮ ತೀರ್ಕೊಂಡು 3 ತಿಂಗಳಾಯ್ತು. ಕಮಿಷನರ್ ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ, ಅಲ್ಲಿ ಮಾಡ್ಕೊಮ್ಮ ಸ್ವಲ್ಪ ಜಾಗ ಅಂತ. ಅದಕ್ಕೂ ಪುಳ್ಳೆಗಳು ಇಕ್ಕಿದ್ರು ಸರ್, ಜಾಗ ಕೊಡಬೇಡಿ ಅವ್ರಿಗೆ ಅಂತ. ನಾನು ಏದ್ರಲ್ಲಿ ಜೀವನ ಮಾಡಬೇಕು? ಬೆಳಗ್ಗೆಯಿಂದ ಒಂದು 30-40 ಸರಿ ಫೋನ್ ಮಾಡಿದ್ವಿ, ಕೌನ್ಸಿಲರ್ಗೆ ಬರಲಿಲ್ಲ. ಇನ್ನು ನಗರಸಭೆ ಅಧಿಕಾರಿಗಳು ಸೂಚಿಸಿದ ಜಾಗದಲ್ಲಿ ನಿರಾಶ್ರಿತರು 10 ವರ್ಷಗಳಿಂದ ಆಶ್ರಯ ಪಡ್ಕೊಂಡಿದ್ದು, ಈಗ ಇದ್ದಕ್ಕಿದ್ದಂತೆ ಖಾಸಗಿ ಜಮೀನು ಮಾಲೀಕರ ಕಡೆಯವರು ತೆರವು ಮಾಡಿಸ್ತಾ ಇರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಆದರೆ ನಗರಸಭೆ ಅಧಿಕಾರಿಗಳು ಮಾತ್ರ ಪ್ರಭಾವಿಗಳ ಮಾತುಗಳಿಗೆ ಮಣಿದು ಈಗಾಗಲೇ 2 ತಿಂಗಳ ಹಿಂದೆಯಷ್ಟೇ ಯಾವುದೇ ನಿರಾಶ್ರಿತರಿಗೆ ನೋಟಿಸ್ ನೀಡದೆ ಪಕ್ಕದಲ್ಲೇ ಇರುವ ಶಿಥಿಲಗೊಂಡಿರುವ ಶೆಡ್ಗಳಲ್ಲಿ ವಾಸಿಸುವಂತೆ ಮೌಖಿಕವಾಗಿ ಸೂಚನೆ ಕೊಟ್ಟಿದ್ದಾರೆ ಅಂತ ಕೇಳಿ ಬಂದಿದೆ. ಏನೋ ನಿರಾಶ್ರಿತರು ಮಾತ್ರ ಅಲ್ಲಿಗೆ ಸ್ಥಳಾಂತರ ಆಗಲು ಆಗೋದಿಲ್ಲ ಎಂದು ಕಾಲಾವಕಾಶ ಕೇಳಿದ್ದಾರೆ. ಆದರೆ ಜಮೀನು ಮಾಲೀಕನ ಕಡೆಯವರು ಪ್ರಭಾವ ತೋರಿ ನಿರಾಶ್ರಿತರ ಶೆಡ್ಗಳನ್ನು ತೆರವು ಮಾಡಿ ನಿರಾಶ್ರಿತರನ್ನ ರಸ್ತೆಗೆ ದೂಡಿದ್ದಾರೆ. ಅದರಲ್ಲಿ ಸುಮಾರು 60 ಜನರಲ್ಲಿ ಸುಮಾರು 40ರಿಂದ 45 ಜನರಿಗೆ ಆಶ್ರಯ ಮನೆಗಳನ್ನು ಕಟ್ಟಿ ಅಲ್ಲೇ ಶಿಫ್ಟ್ ಮಾಡಿದ್ದೀವಿ. ಇನ್ನೂ 15 ಜನ ಅಲ್ಲೇ ಖಾಸಗಿ ಜಮೀನಲ್ಲಿ ಶೆಡ್ಡನ್ನು ಕಟ್ಕೊಂಡಿದ್ದು, ಯಾಕಂದರೆ ಮನೆ ನಿರ್ಮಿಸದಲ್ಲೇ ಇರೋದ್ರಿಂದ ಅಲ್ಲೇ ಇದ್ದರು. ಈ ಹಿಂದೆ ಆ ಖಾಸಗಿ ಜಮೀನಿನ ಮಾಲೀಕರು ಇಲ್ಲೂ ಸಹ ಕಂಪ್ಲೇಂಟ್ ಮಾಡಿದರು. ಬೇರೆ ಬೇರೆ ಕಡೆ ಕಂಪ್ಲೇಂಟ್ ಮಾಡಿದಾಗ ನಾವು ಮೌಖಿಕವಾಗಿ ಆ ಜನರಿಗೆ ಹೇಳಿದ್ದು, ಯಾರ್ಯಾರು ಮನೆ ಕಂಪ್ಲೀಟ್ ಆಗಿದೆ ನಿಮ್ಮ ಮನೆಗಳಿಗೆ ಶಿಫ್ಟ್ ಆಗಿ, ಯಾರು ಮನೆ ಕಂಪ್ಲೀಟ್ ಆಗಿಲ್ವಲ್ಲ ಅವ್ರಿಗೆ ಖಾಲಿ ಇರ್ತಕ್ಕಂಥ ಸರ್ಕಾರಿ ಜಮೀನಲ್ಲಿ ಏನು ಶೆಡ್ ಇದ್ದಾವಲ್ಲ ಖಾಲಿ ಶೆಡ್ಗಳಿಗೆ ಸ್ಥಳಾಂತರ ಆಗೋಕ್ಕೆ ಅವ್ರಿಗೆ ನಾವು ಸೂಚನೆ ನೀಡಲಾಗಿತ್ತು. ಅದಾದ ನಂತರ ಖಾಸಗಿ ಜಮೀನಿನ ಮಾಲೀಕರಿಗೂ ಸಹ ನಾವು ಹೇಳಿದ್ದು, ಇಮಿಡಿಯೇಟ್ ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಬರೋದಿಲ್ಲ, ಹಂತವಾಗಿ ಅವ್ರನ್ನ ಶಿಫ್ಟ್ ಮಾಡೋಣ ಅಂತ ಹೇಳಿ ಬಂದಿದ್ದು. ಇವತ್ತೇನೋ ಅವರು ಏಕಾಏಕಿ ಹೋಗಿ ಅವ್ರಿಗೆಲ್ಲ ಡಿಸ್ಟರ್ಬ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ. ಪರಿಶೀಲನೆ ಮಾಡಿ ಆ ಜನರಿಗೆ ತೊಂದರೆ ಆಗದಿದ್ದಂಗೆ ಅಟ್ಲೀಸ್ಟ್ ನಮ್ಮ ಸರ್ಕಾರಿ ಜಾಗದಲ್ಲಿ ಏನು ಶೆಡ್ ಇದ್ದಾವೆ ಆ ಶೆಡ್ಗೆ ಸ್ಥಳಾಂತರ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಇಲ್ಲ ಅವ್ರಿಗೆ ಆಲ್ರೆಡಿ ನಾವು ಹಿಂದೆ ಡೈರೆಕ್ಷನ್ ಕೊಟ್ಟಿದ್ದು, ಏಕಾಏಕಿ ಅವ್ರಿಗೆ ಸ್ಥಳಾಂತರ ಮಾಡೋದಾಗಲಿ ತೊಂದರೆ ಆಗಲಿ ಕೊಡೋದು ಬೇಡ, ಹಂತವಾಗಿ ಅವ್ರು ಶಿಫ್ಟ್ ಮಾಡ್ಕೊತಾರೆ ಅಂತ ಅವ್ರು ಪ್ರತಿ ಮನೆಗೆ ಹೋಗಿ ಅಲ್ಲೇ ನಾವು ಹೇಳಿ ಬಂದಿದ್ದು. ಬಟ್ ಅವ್ರು ಏಕಾಏಕಿ ಯಾವ ಕಾರಣದಿಂದ ಮಾಡಿದ್ದಾರೆ ನೋಡಿ ಪರಿಶೀಲನೆ ಮಾಡಿ ಅವ್ರಿಗೂ ಸಹ ನಾನು ಹೇಳ್ತೀನಿ ಕರೆದು, ಈಗ ಯಾರಿದ್ದಾರೆ ಅವ್ರಿಗೆ ಇಮಿಡಿಯೇಟ್ ಸ್ಥಳಾಂತರಿಸಬೇಡಿ, ಹಂತವಾಗಿ ಮಾಡೋಣ ಅಂತ ಅವ್ರಿಗೆ ಹೇಳ್ತೀನಿ, ಕರೆದು ಅವ್ರಿಗೆ ಡೈರೆಕ್ಷನ್ ಕೊಡ್ತೀನಿ. ಅದೇ ಹಿಂದೆ ನಾವು ಸುಮಾರು ಒಂದು 2 months ಹಿಂದೆನೇ ಅವ್ರಿಗೆ ಹೇಳಿದ್ದು ಜನರಿಗೆ, ಆದರೂ ಇನ್ನೊಂದು ಸ್ವಲ್ಪ ಕಾಲಾವಕಾಶ ಕೊಟ್ಟು ಶಿಫ್ಟ್ ಮಾಡ್ಸೋಣ. ಒಟ್ಟಾರೆ ಬಸಪ್ಪ ಛತ್ರದಲ್ಲಿ ವಾಸವಿದ್ದ ನಿರಾಶ್ರಿತರನ್ನ ಅಲ್ಲಿಂದ ಜಾಗ ಖಾಲಿ ಮಾಡಿಸಿ ಕಂದುವಾರ ಬಳಿ ಖಾಸಗಿ ಜಾಗದಲ್ಲಿ ಶೆಡ್ ನಿರ್ಮಾಣ ಮಾಡಿ ಆಶ್ರಯಕ್ಕೆ ಜಾಗ ಮಾಡಿಕೊಟ್ಟ ನಗರಸಭೆ ಅಧಿಕಾರಿಗಳು ಈಗ ಖಾಸಗಿ ಜಮೀನು ಮಾಲೀಕ ನಮ್ಮ ಜಾಗ ಬಿಟ್ಟು ಹೋಗಿ ಅಂತ ನಿರಾಶ್ರಿತರನ್ನ ರಸ್ತೆಗೆ ದೂಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಇದಕ್ಕೆ ಹೊಣೆ ಯಾರು ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಇನ್ನಾದರೂ ನಗರಸಭೆ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ನಿರಾಶ್ರಿತರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸ ಮಾಡ್ತಾರಾ? ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಗ್ರಾಮ ಪಂಚಾಯಿತಿಯಿಂದ ಸರಬರಾಜು ಮಾಡುವ ನೀರನ್ನು ಕುಡಿದ ಅಲ್ಲಿಯ ಗ್ರಾಮಸ್ಥರು ವಾಂತಿ ಭೇದಿಯಿಂದ ಅಸ್ವಸ್ಥರಾಗಿದ್ದಾರೆ. ಇದೇ ರೀತಿ ಅನಾರೋಗ್ಯದಿಂದ ಬಳಲುತ್ತಿದ್ದ ವೃದ್ಧನೋರ್ವ ಮೃತಪಟ್ಟಿದ್ದು, ಇದಕ್ಕೂ ನೀರೇ ಕಾರಣವೆಂದು ಆರೋಪ ಕೇಳಿಬಂದಿದೆ. ಈ ಕುರಿತು ಒಂದು ವರದಿ.
ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಪೈಲಗುರ್ಕಿ ಹಾಗೂ ಎಚ್ ಕುರುಬರಹಳ್ಳಿ ಗ್ರಾಮಗಳಿಗೆ ದೊಡ್ಡ ಪೈಲಗುರ್ಕಿ ಗ್ರಾಮ ಪಂಚಾಯಿತಿ ಕುಡಿಯುವ ನೀರು ಸರಬರಾಜು ಮಾಡ್ತಿದೆ. ಅದೇ ನೀರನ್ನ ಕುಡಿತಾ ಇದ್ದ ಎರಡೂ ಗ್ರಾಮಗಳ ಗ್ರಾಮಸ್ಥರಲ್ಲಿ ಕಳೆದ ಒಂದು ವಾರದಿಂದ ವಾಂತಿ, ಬೇದಿ, ಮೈಕೈ ನೋವು ಕಾಣಿಸಿಕೊಂಡಿದೆ. ಇದರಿಂದ ಗ್ರಾಮದ 40ಕ್ಕೂ ಹೆಚ್ಚು ಗ್ರಾಮಸ್ಥರು ಅಸ್ವಸ್ಥರಾಗಿದ್ದಾರೆ. ಅಸ್ವಸ್ಥರನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಅದರಲ್ಲಿ ಓರ್ವ ವ್ಯಕ್ತಿಯ ಸ್ಥಿತಿ ಚಿಂತಾಜನಕವಾಗಿದೆ. ಆದರೆ ಶನಿವಾರ ಎಚ್ ಕುರುಬರಹಳ್ಳಿಯ ನಿವಾಸಿ 67 ವರ್ಷದ ವೃದ್ಧ ಸಿದ್ದಪ್ಪ ಮೃತಪಟ್ಟಿದ್ದು ಅವರ ಸಾವಿಗೆ ಕಲುಷಿತ ನೀರೇ ಕಾರಣ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ನಮ್ಮ ಹೆಸರು ಸುಷ್ಮಾ, ಚಿಕ್ಕಪೈಲಗುರ್ಕಿ ನಮ್ಮದು. ಫಸ್ಟು ವಾಮಿಟ್ ಸ್ಟಾರ್ಟ್ ಆಯ್ತು ಸರ್. ಆಮೇಲೆ ಸ್ವಲ್ಪ ಲೂಸ್ ಮೋಷನ್ ಸ್ಟಾರ್ಟ್ ಆಯಿತು. ಲೂಸ್ ಮೋಷನ್ ಸ್ಟಾರ್ಟ್ ಆಗಿದ ತಕ್ಷಣವೇ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ವಿ. 2-3 ಸರಿ ಆಗಿದ ತಕ್ಷಣ ಆಮೇಲೆ DNR ಆಸ್ಪತ್ರೆಗೆ ಹೋಗಿ 4 ಬಾಟ್ಲುಗಳು ಹಾಕ್ಸ್ಕೊಂಡು ಇಂಜೆಕ್ಷನ್ನು ಮಾತ್ರೆಗಳೆಲ್ಲ ಕೊಟ್ಟರು. ಅದರಿಂದ ಸ್ವಲ್ಪ ಕಂಟ್ರೋಲ್ ಆಯಿತು. ORX ತಂದು ಮನೆಯಲ್ಲೇ ಇಟ್ಕೊಂಡು ಕುಡಿತಾ ಇದ್ವಿ. ಈಗ ಸ್ವಲ್ಪ ಬೆಟರ್ ಸರ್. ಯಾವ ರೀತಿ ಅನುಭವ ಆಗುತ್ತೆ ಸರ್? ಬಂದರೆ ಯಾವ ರೀತಿ ಬರುತ್ತೆ ಅಂತ? ಫಸ್ಟು ಎಲ್ಲ ತಲೆ ಹತ್ರದಿಂದ ಕೈ ಕಾಲು ನೋವು, ಕತ್ಸಿರಿಗಳೆಲ್ಲ ಕೀಳೋದು, ಮೈ ಕೈ ನೋವು, ಸುಸ್ತು, ಜ್ವರ ಎಲ್ಲ ಸ್ಟಾರ್ಟ್ ಆಗೋಯ್ತು ಸರ್ ಒಂದರಲ್ಲೇ. ಆಮೇಲೆ ಬರ್ತಾ ಲೂಸ್ ಮೋಷನ್ ಇಲ್ಲೇ ಇಲ್ಲ, ನೀರಾಗಿ ಆಗೋಕ್ಕೆ ಶುರುವಾಗ ಫುಲ್ ಸುಸ್ತಾಗ್ಬಿಟ್ವಿ. ಆ ಥರ ಆಗಿ ಏನಾಯಿತೋ ಏನೋ ಅಂತ ಗೊತ್ತಾಗಿಲ್ಲ ನಮಗೂ. ಆಮೇಲೆ ಹೋಗಿ ಗ್ಲುಕೋಸ್ ಬಾಟ್ಲು ಒಂದು 4 ಹಾಕೋಷ್ಟೊತ್ತಿಗೆ ಸ್ವಲ್ಪ ಪರವಾಗಿಲ್ಲ ಸರ್. ಸೊ ನೀವು ಒಬ್ಬರಿಗೆ ಇದೆಯಾ ಊರೆಲ್ಲ ಆವರಿಸ್ಕೊಂಡಿದ್ದೀವಿ ಈ ರೀತಿ ಎಲ್ಲರೂ ಆಗಿದೆ ಸರ್. ಊರೆಲ್ಲ ಅಲ್ಲೆಲ್ಲ ಹರಳ್ಕೊಂಡಿದೆ. ಯಾರು ಹೊರಗಡೆ ಹೇಳ್ಕೊಂತಿಲ್ಲ? ಇಲ್ಲ ಸರ್, ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿರೋರು ಸ್ವಲ್ಪ ಸ್ಪ್ರೆಡ್ ಆಗಿದೆ. ಅಲ್ಲಲ್ಲಿ ಮಾಡ್ಕೊಂಡಿರೋರು ಏನು ಸ್ಪ್ರೆಡ್ ಆಗಿಲ್ಲ ಸರ್. ಯಾರು ಅಲ್ಲೆಲ್ಲ ಭಯ ಬಿದ್ದಾರ ಊರಲ್ಲೆಲ್ಲ ಅಂತ? ಭಯ ಬಿದ್ದಿದ್ದಾರೆ ಸರ್. ನಿಮಗೂ ಭಯ ಆಗ್ತಿದೆ ಅಥವಾ ಪರವಾಗಿಲ್ಲ? ಪರವಾಗಿಲ್ಲ ಸರ್, ಈಗ ಆರಾಮಲ್ಲಿದ್ದೀವಿ. ಸುಷ್ಮಾ ಸರ್. ನಮ್ಮ ಹೆಸರು ಶಿವಕುಮಾರ್ ಅಂತ ಹೇಳ್ಬಿಟ್ಟು. ಮತ್ತು ಫಸ್ಟು ನನ್ನ ಮಗನಿಗೆ ಬಂತು ಜ್ವರ, ಲೂಸ್ ಮೋಷನ್ ಆಗಿ. ಅವನು 3 ದಿನ ಮಲ್ಕೊಂಡ್ಬಿಟ್ಟ. ಮತ್ತು ಹಾಸ್ಪಿಟ್ಲಿಗೆ ಹೋಗಿ 2 ಸಲ ಹೋಗ್ಬಿಟ್ಟು ಬಂದ. ಅವನಿಗೆ ಸ್ವಲ್ಪ ಮೇಲಾಯಿತು. ಮತ್ತು ನಾನು ಮಲ್ಕೊಂಡ್ಬಿಟ್ಟೆ. ಮತ್ತು ನಾನು ಮಲ್ಕೊಂಡು 5 ದಿನ ಆಗೋಯಿತು. ನಾನು ಹೋಗೋದು ಬರೋದು ಮಾಡ್ತಾಯಿದ್ದೆ. ಮೊನ್ನೆ ಹೋಗಿ ತೋರಿಸ್ಕೊಂಡು ಬಂದಮೇಲೆ ಸ್ವಲ್ಪ ಮೇಲಾಯಿತು. ನಾನು ಸ್ವಲ್ಪ ಹೇಳೋಕೆ ಮುಂಚೆನೇ ಈ ಅಪ್ಪನಿಗೆ ಲೂಸ್ ಮೋಷನ್ ಜಾಸ್ತಿ ಆಯಿತು. ಮತ್ತು ಆ ಅಪ್ಪನಿಗೂ ಸ್ವಲ್ಪ ಜ್ವರ ಆಯಿತು. ಆದ್ರೂ ಪರವಾಗಿಲ್ಲ. ನೆನ್ನೆ ಜಾಸ್ತಿ ಆಗೋಯಿತು. ರಾತ್ರಿ ತೀರ್ಕೊಂಡ್ಬಿಟ್ರು. ರಾತ್ರಿ 10:15. ಕೈಕಾಲೆಲ್ಲ ಸುಸ್ತಾಗಿ ಹೋಗೋದು. ಕೈಕಾಲೆಲ್ಲ ಸುಸ್ತಾಗು. ಮೇಲ್ಗಡೆಯಿಂದ ಕತ್ತೆಲ್ಲನೂ ಇವು ನೋವು ಬಂದುಬಿಡ್ತವೆ. ಕೈಕಾಲೆಲ್ಲ ನೋವು. ಹಾಗಾಗಿ ಎಲ್ರಿಗೂ ಅದು ತೊಂದರೆ ಆಗ್ತಾಯಿದೆ. ಎಷ್ಟು ದಿನಗಳಿಂದ ಆವರಿಸ್ಕೊಂಡಿದ್ದೀವಿ ಸರ್? ಇಲ್ಲಿ ಒಂದು ವಾರದಿಂದ ಸರ್, ಒಂದು ವಾರದಿಂದ ಇಲ್ಲಿ. ಏನು ಎಲ್ಲರಿಗೂ ಬರ್ತಾ ಇದೆ? ಒಬ್ಬರು ಮಾತ್ರ ಸರ್? ಇಲ್ಲ, ನಮ್ಮ ಚಿಕ್ಕಪ್ಪನವ್ರ ಮನೆಯಲ್ಲಿನೂ ಒಬ್ಬ ಹುಡುಗಿ 10 ವರ್ಷ, ಮತ್ತು ಇನ್ನೊಬ್ಬ ಹುಡುಗನಿಗೆ 7 ವರ್ಷ. ಅವ್ರಿಗೂ ಅಷ್ಟೇ, ಅವರು ತೋರಿಸ್ಕೊಂಡಿದ್ದಾರೆ. ಚಿಕ್ಕಪೈಲಗುರ್ಕಲ್ಲಿ ಬಂದಿದೆ ಸರ್. ಎಲ್ಲನೂ ಚಿಕ್ಕಪೈಲಗುರ್ಕಲ್ಲಿ ಬಂದಿದೆ ಸರ್. ಇದೇ ಲೂಸ್ ಮೋಷನ್ ಆಗಿ ಸ್ವಲ್ಪ ವಾಮಿಟ್ ಬಂದಂಗೆ ಆಗ್ತಾಯಿತ್ತು. ಮತ್ತು ಎಣ್ಣೆನೂ ಸ್ವಲ್ಪ ಲೈಟಾಗಿ ಆಗ್ತಾಯಿದ್ದ, ಅಷ್ಟೊಂದು ಹೆವಿನೂ ಇರ್ತಾ ಇರಲಿಲ್ಲ. ಆ ಲೂಸ್ ಮೋಷನ್ನಲ್ಲಿ ಹೋಗಿ ಎಣ್ಣೆ ಸ್ವಲ್ಪ ಹಾಕಿದ್ದಾನೆ. ಮತ್ತೆ ಬಂದು ಇದ್ದ ಮನೆಯಲ್ಲಿ ಲೂಸ್ ಮೋಷನ್ ಜಾಸ್ತಿ ಆಗೋಯಿತು. ವಾಮಿಟ್ ಬಂದಂಗೆ ಆಗ್ತಾಯಿತ್ತು. ಮತ್ತು ನಿನ್ನೆ ರಾತ್ರಿವರೆಗೂ 9:30ವರೆಗೂ ಆರಾಮಾಗಿ ಇದ್ದ. 10:15 ತೀರ್ಕೊಂಡ್ಬಿಟ್ಟ. ಡಾಕ್ಟ್ರುಗಳು ಅವ್ರಿಗೇನು ಹೇಳ್ತಾ ಇಲ್ಲ ಸರ್. ಏನೋ ಸುದ್ದಿ ತಿಳಿತಾ ಇದ್ದಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ 3 ದಿನಗಳಿಂದ ಗ್ರಾಮದಲ್ಲೇ ಬೀಡುಬಿಟ್ಟಿದ್ದಾರೆ. ರೋಗಿಗಳ ಬಳಿ ಮಲ ಮೂತ್ರ ಪರೀಕ್ಷೆಗೆ ಪಡೆದು ಲ್ಯಾಬ್ ಟೆಸ್ಟ್ಗಳಿಗೆ ಕಳುಹಿಸಿಕೊಟ್ಟಿದ್ದಾರೆ. ಆರೋಗ್ಯ ಇಲಾಖೆಯು 2 ಗ್ರಾಮಗಳಲ್ಲಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದು ಮನೆ ಮನೆಗೆ ತೆರಳಿ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ. ಇನ್ನು ಗ್ರಾಮದಲ್ಲಿ ಇತ್ತೀಚೆಗೆ ನೀರು ಸರಬರಾಜು ಮಾಡುವ ಪೈಪ್ಲೈನ್ ಅನ್ನು ಬದಲಾಯಿಸಿದ್ದು ನೀರು ಕಲುಷಿತವಾಗಿದೆ ಅಂತ ಗ್ರಾಮಸ್ಥರು ಆರೋಪಿಸಿದರೆ, ಇತ್ತ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಸ್ಪಷ್ಟನೆ ನೀಡಿ ವೃದ್ಧನ ಸಾವಿಗೆ ಆಲ್ಕೋಹಾಲ್ ಕಾರಣ ಎಂದು ವೈದ್ಯರು ತಿಳಿಸಿದ್ದಾರೆ. ಇನ್ನು ನೀರಿನ ವರದಿ ಬರಬೇಕಾಗಿದೆ ಎಂದು ತಿಳಿಸಿದ್ದಾರೆ.
ಚಿಕ್ಕಬೈಲುರ್ಗಿಯಲ್ಲಿ ಏನೋ ನೀರು ಕಲುಷಿತ ನೀರಲ್ಲಿ ಯಾರು ಇದಾದ್ರು ಅಂತ ಈಗ ಅಲ್ಲ, ಅದು ಡೆತ್ ಎಲ್ಲ ಮಾಹಿತಿ ತಗೊಂಡಿದ್ದೀವಿ. ಅದು ವೈದ್ಯರು ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ. ಅವರು ಸ್ವಲ್ಪ ಏನೋ ಆರೋಗ್ಯ ಕೂಡ ಅವರು ಸ್ವಲ್ಪ ಆಲ್ಕೋಹಾಲಿಕ್ ಇದ್ರು ಅಂತ ಹೇಳ್ತಾರೆ. ಆದ್ರೆ ಎಲ್ಲಾ ರೀತಿ ಅಲ್ಲಿ ನೀರಿನ ಗುಣಮಟ್ಟ ಪರೀಕ್ಷೆಗಳು ಇವೆಲ್ಲ ಆಗ್ತಾ ಇದೆ. ಯಾವ ಈಗ 48 ಗಂಟೆಯಲ್ಲಿ ನಾವಿನ್ನ ವರದಿ ನಿರೀಕ್ಷೆ ಮಾಡಿದ್ದೀವಿ. ಯಾವುದು ಆ ರೀತಿ ಇನ್ನ ಏನು ಆ ರೀತಿ ಆದಂಗೆ ಕಾಣ್ತಾ ಇಲ್ಲ. ಕೆಲವು ಏನು ಫೀಕಲ್ ಮ್ಯಾಟ್ರು, ಈಕ್ವಲೈ ಪ್ರೆಸೆನ್ಸ್ ನೀರಲ್ಲಿ ಇವೆಲ್ಲ ಇಲ್ಲ ಸದ್ಯಕ್ಕೆ ಇಲ್ಲ ಅಂತ ಹೇಳ್ತಾರೆ. ಅಂತಿಮ ರಿಪೋರ್ಟ್ ಬಂದ್ಮೇಲೆ ಹೇಳ್ತೀವಿ. ಎಲ್ಲಾ ಕ್ರಮಗಳನ್ನ ನಮ್ಮ ಜಿಲ್ಲಾ ಪಂಚಾಯತಿ ವತಿಯಿಂದ ಮತ್ತು ಆರೋಗ್ಯ ಇಲಾಖೆಯವರು ಎಲ್ಲಾ ರೀತಿ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ಯಾವುದು ಆತಂಕ ಪಡುವಂತ ಅವಶ್ಯಕತೆ ಸದ್ಯಕ್ಕಿಲ್ಲ. ಎಲ್ಲಾ ರೀತಿ ನಾವು ವರದಿ ಬಂದಾಗ ಅದನ್ನ ನಿರ್ದಿಷ್ಟವಾಗಿ ಹೇಳ್ತೀವಿ. ಒಟ್ನಲ್ಲಿ ಗ್ರಾಮ ಪಂಚಾಯಿತಿಯೊಂದು ಸರಬರಾಜು ಮಾಡಿದ ನೀರು ಕುಡಿದು 2 ಗ್ರಾಮಗಳ ಗ್ರಾಮಸ್ಥರು ಅಸ್ವಸ್ಥರಾಗಿದ್ದು ಓರ್ವ ವೃದ್ಧ ಮೃತಪಟ್ಟಿರುವ ಆರೋಪ ಕೇಳಿಬಂದಿದೆ. ಇನ್ನು ನೀರನ್ನು ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಿದ್ದು ನೀರಿನ ಅಸಲಿ ಸತ್ಯ ತಿಳಿಯಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸರ್ಕಾರ ಸೂಕ್ತ ರೀತಿಯ ಪರಿಹಾರ ನೀಡಿಲ್ಲವೆಂದು ಆರೋಪಿಸಿ ರಸ್ತೆ ಕಾರ್ಯಕ್ಕೆ ರೈತರು ಅಡ್ಡಿಪಡಿಸಿದ್ದು, ಪೊಲೀಸರ ಬಂದೋಬಸ್ತ್ನಲ್ಲಿ ರಸ್ತೆ ಕಾರ್ಯ ಮುಂದುವರೆಸಿರುವ ಘಟನೆ ಗೌರಿಬಿದನೂರಿನಲ್ಲಿ ನಡೆದಿದೆ. ನಾನು ಸಾರ್ವಜನಿಕ ಕೆಲಸ ಮಾಡ್ತಾ ಇದ್ದೀನಿ. ಸಾರ್ವಜನಿಕ ಕೆಲಸ ಮಾಡ್ತಾ ಇದ್ದೀನಿ. ಸಾರ್ವಜನಿಕ ಕೆಲಸ ಮಾಡ್ತಾ ಇದ್ದೀನಿ. ಗೌರಿಬಿದನೂರು ನಗರದ ಹೊರವಲಯದಲ್ಲಿ ಇರುವ ಕುರುಬರಹಳ್ಳಿ ಕ್ರಾಸ್ ಬಳಿ ಬೈಪಾಸ್ ರಸ್ತೆ ಹಾದು ಹೋಗಿದ್ದು, ಈ ರಸ್ತೆಗೆ ಹಿರೇಬಿದನೂರಿನ ಸರ್ವೆ ನಂಬರ್ 53/12 ಮತ್ತು 56/12 ಜಮೀನಿನ ರೈತರು ನಮಗೆ ಪರಿಹಾರ ಬಂದಿರುವುದಿಲ್ಲವೆಂದು ರಸ್ತೆ ಕಾರ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಚಿಕ್ಕಬಳ್ಳಾಪುರ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಕೋರ್ಟ್ ಡೆಪಾಸಿಟ್ ಮಾಡಿ ಶನಿವಾರದಂದು ಕೆಲಸ ಆರಂಭ ಮಾಡಿದ್ದಾರೆ. ಆದರೆ ರೈತರು ನಮಗೆ ಯಾವುದೇ ಪರಿಹಾರ ಬಂದಿಲ್ಲ ಎಂದು ರಸ್ತೆ ಕಾಮಗಾರಿಗೆ ಅಡ್ಡಿಪಡಿಸಿದ ಘಟನೆ ಶನಿವಾರ ನಡೆದಿದೆ. ಜಮೀನಿನ ಮಾಲೀಕ ಹಾಗೂ ರೈತರಾದ ರಘುನಾಥ ರೆಡ್ಡಿ ಮಾತನಾಡಿ 2013ರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅಧಿಸೂಚನೆ ಹೊರಡಿಸಿದ್ದು, ಇದುವರೆಗೂ ಯಾವುದೇ ರೀತಿಯ ನೋಟಿಸ್ ನೀಡಿರುವುದಿಲ್ಲ. ನಾನು ಕೋರ್ಟ್ಗೆ ಹೋಗಿದ್ದೇನೆ. ವಿನಾಕಾರಣ ನನ್ನ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ. ಕೋರ್ಟ್ನಲ್ಲಿ ನ್ಯಾಯಾಧೀಶರು ಅವರನ್ನ ಬೈದ ನಂತರ ಇವರು ಠೇವಣಿ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. 2013ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗಿದೆ. ನಮ್ಗೆ ಯಾವತ್ತೇ ಆಗಲಿ ಕಾಂಪನ್ಸೇಷನ್ ಬಗ್ಗೆ ನನಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ. ಸ್ಟಾರ್ಟಿಂಗಲ್ಲಿ 11ರಲ್ಲಿ ಕೊಟ್ಟಿದ್ರು ಪ್ರಿಲಿಮಿನರಿ ನೋಟಿಫಿಕೇಶನ್ ಆದಾಗ ನಾನು ಥ್ರೂ ಲಾಯರ್ ಕಡೆಯಿಂದ ರಿಪ್ಲೈ ಕೊಟ್ಟಿದ್ದೀನಿ. ಇದುವರೆಗೂ ನನಗೇನು ಕೊಟ್ಟಿಲ್ಲ. ಏಕಾಏಕಿ ಮೊನ್ನೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ಡಿಪಾಸಿಟ್ ಮಾಡ್ತೀವಿ ಬನ್ನಿ ಅಂತ. ಡಿಪಾಸಿಟು ಮಾಡಲಿಲ್ಲ. ಜಡ್ಜ್ ಸಾಹೇಬ್ರು ಬೈದ ಮೇಲೆ ಡಿಪಾಸಿಟ್ ಮಾಡಿ ಬಂದವ್ರೆ. 11ರದಲ್ಲ, ಹೈಕೋರ್ಟು ಪ್ಲಸ್ ಸುಪ್ರೀಂ ಕೋರ್ಟ್ ಆದೇಶ ಯಾವತ್ತು ನೀವು ಅವಾರ್ಡ್ ದುಡ್ಡು ಕೊಡ್ತೀರೋ ಅವತ್ತು ನಮ್ಗೆ ದುಡ್ಡು ಕೊಡಬೇಕು. ಅದು ಕೊಟ್ಟು ಮಾಡಿಕೊಳ್ಳಿ, ಅದುವರೆಗೂ ಮಾಡಬೇಡಿ ಅಂತ ಹೇಳಿದ್ದೀವಿ. ಇದ್ದವ್ರು ಏಕಾಏಕಿ ಬಂದು ಇವತ್ತು ನಮ್ಮ ಗಮನಕ್ಕೆ ಬರ್ದೇನೆ ರಸ್ತೆ ಮಾಡ್ತಾರೆ. ಗಿಡಗಳೆಲ್ಲ ತೆಗೆದವ್ರೆ. ಗಿಡಗಳಿಗೆ ಯಾರೂ ಪರ್ಮಿಷನ್ ಕೊಟ್ಟಿಲ್ಲ ಮರಗಳು ತೆಗಿಯೋಕ್ಕೆ. MI ಅವರು ಅವ್ರ ಹತ್ರನೂ ಪರ್ಮಿಷನ್ ತಗೊಳ್ಳಿಲ್ಲ. ಅದು ಕೆರೆ ಕೋಡಿ ಹಳ್ಳ ಹೋಗೋದದು ಏನಪ್ಪ, ಒಂದು ಚೈನ್ ಇದೆ, 33 ಅಡಿ ಇದೆ ಅಗಲದು, ಆಯಿತಾ? ಅದನ್ನು ಮುಚ್ಚಾಕವ್ರೆ, ಮರಗಳು ಕಿತ್ತಾಕವ್ರೆ. ಇದನ್ನೆಲ್ಲ ಯಾರು ಜಿಲ್ಲಾಧಿಕಾರಿಗಳಾಗಲಿ ತಾಲೂಕು ದಂಡಾಧಿಕಾರಿಗಳಾಗಲಿ ಯಾರಾದರೂ ಮಾಡ್ತಾ ಇದ್ದಾರೇನು ಇದನ್ನ? ಹೌದಲ್ಲ, ಬೆಳೆ ಕೋಸ್ ಹಾಕಿದ್ದೀವಿ, ನಮ್ಮದೇ ಕೋಸ್ ಎಲ್ಲನೂ ಧ್ವಾನ ಮಾಡಕ್ಕೆ ಬಿಡ್ತಾರೆ, ಉಳುಮೆ ಮಾಡಿಬಿಟ್ಟವ್ರು ನೋಡಿ. ಅದನ್ನೆಲ್ಲ ಯಾರು ಕಟ್ಕೊಡ್ತಾರೆ? ಡ್ರಿಪ್ ಪೈಪ್ಗಳೆಲ್ಲ ಹೋಗಿದ್ದಾವೆ. ಎಷ್ಟವರೆಗೂ ನಾಶ ಆಗಿತ್ತು ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಎಷ್ಟು ಅಂದಾಜು ಎಷ್ಟು ವೇಸ್ಟ್ ಆಗಿದೆ? ಅರ್ಧ ಎಕರೆ ಹೋಗ್ತೈತೆ. ಬಯಲ್ದಂಬ್ರೆ ಅರ್ಧ ಎಕರೆ ಹೋಗ್ತೈತೆ. ಕೋಸ್ ಯಾವನ್ ಕೊಡ್ತಾನೆ ನಮಗೆ? ಶವಾಜ್ ಸದೀಕ್ ಖಾನಂ ಮಾತನಾಡಿ, ಇದುವರೆಗೂ ₹1 ಪರಿಹಾರ ನೀಡಿಲ್ಲ. ಈಗ 20 ಜನ ಪೊಲೀಸರು ಬಂದು ದೌರ್ಜನ್ಯದಿಂದ ಓಡಿಸಲು ಬಂದಿದ್ದಾರೆ. ನಮಗೆ ಇನ್ನೂ ಪಾವತಿ ಖಾತೆ ಆಗಿರುವುದಿಲ್ಲ. ದಾಖಲೆಗಳು ತೆಗೆದುಕೊಳ್ಳುವವರೆಗೂ ನಿಲ್ಲಿಸಬೇಕು ಎಂದು ಹೇಳಿದ್ದಾರೆ. ನಂತರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಮಲ್ಲಿಕಾರ್ಜುನ ಮಾತನಾಡಿ, ಭಾರತ ಸರ್ಕಾರವು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವತಿಯಿಂದ ನಗರದ ಬೈಪಾಸ್ ನಿರ್ಮಾಣಕ್ಕಾಗಿ 6 ಕಿಲೋಮೀಟರ್ವರೆಗೂ ಅನುಮೋದನೆ ನೀಡಿತ್ತು. ಈಗಾಗಲೇ 100 ಅಡಿ ಭೂ ಸ್ವಾಧೀನ ಮಾಡಿಕೊಂಡಿದ್ದು, 6 ಗ್ರಾಮಗಳಲ್ಲಿ ಭೂ ಸ್ವಾಧೀನ ಮಾಡಿಕೊಂಡಿದ್ದು, 2022ರಲ್ಲಿ ಕಾಮಗಾರಿ ಪ್ರಾರಂಭವಾಗಿ ಕೊನೆ ಹಂತದಲ್ಲಿ ಹಿರೇಬಿದನೂರು ಬಳಿ 2 ಸರ್ವೆ ನಂಬರ್ಗಳ ಮಾಲೀಕರು ದಾಖಲೆಗಳನ್ನು ನೀಡಿರುವುದಿಲ್ಲ. ಆದ್ದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಲಯದಲ್ಲಿ ಪರಿಹಾರದ ಠೇವಣಿ ಇಟ್ಟು ಕೆಲಸ ಮುಂದುವರಿಸುತ್ತೇವೆ ಎಂದು ಹೇಳಿದ್ದಾರೆ. ಇವತ್ತು ಈ ಗೌರಿಬಿದನೂರು ಪಟ್ಟಣಕ್ಕೆ
ರಾಷ್ಟ್ರೀಯ ಹೆದ್ದಾರಿ 234ರಲ್ಲಿ ಭಾರತ ಸರ್ಕಾರ ಬೈಪಾಸ್ 6 ಕಿಲೋಮೀಟರ್ ಉದ್ದದ ರಸ್ತೆ ಬೈಪಾಸ್ ನಿರ್ಮಾಣಕ್ಕಾಗಿ ಸುಮಾರು 2012ರಲ್ಲಿ ಇದಕ್ಕೆ ಅನುಮೋದನೆ ನೀಡಿತ್ತು. ಅಲ್ಲಿಂದ ಈ ಬೈಪಾಸ್ಗೆ 6 ಕಿಲೋಮೀಟರ್ನಲ್ಲಿ ನಾವು 100 ಅಡಿ ಭೂ ಸ್ವಾಧೀನ, ಎಂಟೈರ್ ಗ್ರೀನ್ ಫೀಲ್ಡ್ ಹೈವೇ ಇದೆ ಇದು. ಇದರಲ್ಲಿ ನಾವು 100 ಅಡಿ ನಾವು ಭೂ ಸ್ವಾಧೀನ ಮಾಡ್ಕೊಂಡಿದ್ದೀವಿ. ಸುಮಾರು 6 ಗ್ರಾಮಗಳಲ್ಲಿಯ ಜಮೀನುಗಳನ್ನು ನಾವು ಭೂ ಸ್ವಾಧೀನಗೊಳಿಸಿದ್ದೀವಿ. ಈಗ 2022ರಿಂದ ಕಾಮಗಾರಿ ಪ್ರಾರಂಭ ಆಗಿ ಕೊನೆ ಹಂತದಲ್ಲಿ ಹಿರೇಬಿದನೂರು ಗ್ರಾಮದ ಸರ್ವೆ ನಂಬರ್ 53/1-2 ಹಾಗೂ 56/1-2 ಇದು SLO ಇಂದ 1-2 ಅಂತಿಮ ತಿಳುವಳಿಕೆ ಪತ್ರ ಕೊಟ್ಟಿದ್ದರೂ ಕೂಡ ಸಂಬಂಧಪಟ್ಟಂಥ ರೈತರು ಇದಕ್ಕೆ ಓನರ್ಶಿಪ್ ಕ್ಲೇಮ್ ಮಾಡೋಕ್ಕೆ SLO ಆಫೀಸ್ಗೆ ದಾಖಲಾತಿಗಳು ನೀಡಿರುವುದಿಲ್ಲ. ಕಾರಣಕ್ಕಾಗಿ NH ಆ್ಯಕ್ಟ್ 1956 ಒಂದು ಇದರಲ್ಲಿ ಪ್ರಾವಿಷನ್ನಲ್ಲಿ ಇದು ಜುರಿಡಿಕ್ಷನ್ ಆಫ್ ಪ್ರಿನ್ಸಿಪಲ್ ಸಿವಿಲ್ ಕೋರ್ಟ್ಗೆ ಅಲ್ಲಿ ಡಿಸ್ಪ್ಯೂಟ್ ಇದ್ದಲ್ಲಿ ಅಲ್ಲಿ ಆ ಕೋರ್ಟ್ಗೆ ಅಪ್ರೋಚ್ ಆಗಿ ಸಂಬಂಧಪಟ್ಟಂಥ ಅವಾರ್ಡೆಡ್ ಏನು ಅಮೌಂಟ್ ಇರುತ್ತೆ ಆ ಅಮೌಂಟನ್ನು ಕೋರ್ಟಲ್ಲಿ ಡೆಪಾಸಿಟ್ ಮಾಡಿ ಕೆಲಸ ಮಾಡ್ಬೋದು ಅಂತ ಒಂದು ಪ್ರಾವಧಾನ ಇರೋದರಿಂದ ನಾವು ಚಿಕ್ಕಬಳ್ಳಾಪುರನ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಅಪ್ರೋಚ್ ಆಗಿ ಅಲ್ಲಿ ಒಂದು ಪಿಟಿಷನ್ ಹಾಕ್ಕೊಂಡು ನಾವು ಈ ಥರ ರೈತರುಗಳಿಗೆ ನಾವು ನೋಟಿಸ್ ಕೊಟ್ಟರು ಕೂಡ ಅವರು ಯಾವುದು ಮುಂದೆ ಬರಲಿಲ್ಲ. ನಂತರ ಪೊಲೀಸರ ಭದ್ರತೆಯೊಂದಿಗೆ ರಸ್ತೆ ಕಾಮಗಾರಿಯನ್ನ ಮುಂದುವರೆಸಿದ್ದಾರೆ. ಇದೇ ವೇಳೆ ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ, PSI ರಮೇಶ್ ಗುಗ್ಗರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ನಮಸ್ತೆ ಚಿಕ್ಕಬಳ್ಳಾಪುರ. ದ ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ಗೆ ಆತ್ಮೀಯವಾದಂತ ಸ್ವಾಗತ. ಫಾಗ್ ಎಂಟ್ರಿ ಇರುತ್ತೆ, ಕ್ಯಾಂಡಲ್ ಎಂಟ್ರಿ ಇರುತ್ತೆ, ಟೆಡಿ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದೀವಿ. ಹಾಗೆ ನಮ್ಮಲ್ಲಿ LED ನೇಮ್ಸ್ ಇರುತ್ತೆ, ಪ್ರೀಮಿಯಂ ಸೋಫಾಸ್ ಇರುತ್ತೆ, ಹಾಗೆ ನಮ್ಮಲ್ಲಿ ಡೆಕೋರೇಷನ್ ಪ್ರೀಮಿಯಂ ಡೆಕೋರೇಷನ್ ಇರುತ್ತೆ. ನಿಮಗೆ ಕಸ್ಟಮೈಸ್ಡ್ ಡೆಕೋರೇಷನ್ ಕೂಡ ಮಾಡ್ಕೊಡ್ತೀವಿ. ನಮ್ಮಲ್ಲಿ 2 ತರ ಥಿಯೇಟರ್ಸ್ ಇದಾವೆ. ಒಂದು ಫ್ಯಾಮಿಲಿ ಥಿಯೇಟರ್ ಇದೆ. ನಮ್ಮಲ್ಲಿ ಬರ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಕ್ಯಾಂಡಲ್ ನೈಟ್ ಡಿನ್ನರ್, ಫಸ್ಟ್ ಇಯರ್ ಬರ್ಡೇ, ನಾಮಕರಣ, ಶ್ರೀಮಂತನ ಎಲ್ಲ ಥರ ಮಾಡೋದಕ್ಕೂ ಅವಕಾಶ ಇದೆ. ಹಾಗೆ ನಮ್ಮಲ್ಲಿ 100 to 150 ಮೆಂಬರ್ಸ್ ಬಂದರೂ ಕೂಡ ಅವರಿಗೆ ಲಂಚಿಂಗ್ ಏರಿಯಾಗೆ ಸಪ್ರೇಟ್ ಹಾಲ್ ಕೂಡ ಪ್ರೊವೈಡ್ ಮಾಡ್ತೀವಿ. ಈಗ ನೀವು ನೋಡಿದ್ದು ಫ್ಯಾಮಿಲಿ ಥಿಯೇಟ್ರು, ಈಗ ನೋಡ್ತಿರೋದು ನೀವು ಫ್ರೆಂಡ್ಸ್ ಥಿಯೇಟ್ರು. ಹೈ ಕ್ವಾಲಿಟಿ ಪ್ರೀಮಿಯಂ ಇರತಕ್ಕಂತಹ ಡೆಕೋರೇಷನ್. ಚಿಕ್ಕಬಳ್ಳಾಪುರದಲ್ಲಿ ಈ ಕ್ವಾಲಿಟಿ ಥಿಯೇಟರ್ ಡೆಕೋರೇಷನ್ ನಿಮಗೆ ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಅವರು ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ 2 ಕಡೆನೂ ಬ್ರಾಂಚ್ ಮಾಡಿದೀವಿ. ದಿ ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಓಪನ್ ಆಗಿ ಕರೆಕ್ಟಾಗಿ 1 year ಆಗ್ತಾ ಬಂದಿರೋದ್ರಿಂದ ನಿಮಗೆ ಸರ್ಪ್ರೈಸ್ ಆಗಿ ಟೆಡಿ ಎಂಟ್ರಿ ಕೂಡ ಕೊಡ್ತಿದ್ದೀವಿ. ಹಾಗೆ ನಮ್ಮ ಹಿಲ್ಸ್ಟೌನ್ ಕಡೆಯಿಂದ ಕಾಂಪ್ಲಿಮೆಂಟ್ರಿಯಾಗಿ 1 ಪ್ಲೇಟ್ ಫ್ರೆಂಚ್ ಫ್ರೈಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದ್ವಿ. ಇದು ಫ್ರೀ ಇರುತ್ತೆ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ PU ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ಸತತ 13 ವರ್ಷಗಳಿಂದ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಅನುಭವಿ ಶಿಕ್ಷಕರಿಂದ ವಿಶಾಲವಾದ ತರಗತಿ ಕೊಠಡಿಗಳು, ಸುಸಜ್ಜಿತವಾದ ವಿಜ್ಞಾನ ಮತ್ತು ಕಂಪ್ಯೂಟರ್ ಪ್ರಯೋಗಾಲಯಗಳು, ಉದ್ಯೋಗ ಮಾರ್ಗದರ್ಶನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ, ಆ್ಯಪ್ ಆಧಾರಿತ ವಿದ್ಯಾರ್ಥಿಗಳ ಪ್ರಗತಿ ಟ್ರ್ಯಾಕಿಂಗ್, ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ ಸಹ ಲಭ್ಯ. ವಿದ್ಯಾರ್ಥಿಗಳಿಗೆ ನಿಯಮಿತ ಪರೀಕ್ಷೆಗಳು ಮತ್ತು ಪೋಷಕರು ಶಿಕ್ಷಕರ ಸಭೆಗಳ ಮೂಲಕ ವಿದ್ಯಾರ್ಥಿಗಳ ಪ್ರಗತಿಯ ಮೇಲೆ ನಿಗಾ ವಹಿಸಲಾಗುತ್ತದೆ. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು NEET, JEE ತರಬೇತಿ, EBACS ಜೊತೆಗೆ CA ಮತ್ತು CLAT ಫೌಂಡೇಶನ್ ತರಬೇತಿ, HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಭವಿಷ್ಯದ ಸಾಧಕರಾಗಿ ಸಮಾಜದಲ್ಲಿ ಶಿಸ್ತಿನ ಸಿಪಾಯಿಗಳಾಗಿ ರೂಪುಗೊಂಡಿದ್ದಾರೆ. ಇನ್ನೇಕೆ ತಡ? ತಮ್ಮ ಮಕ್ಕಳ ಕನಸನ್ನ ಸಾಕಾರಗೊಳಿಸಲು ಇಂದೇ ಭೇಟಿ ನೀಡಿ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಚಿಕ್ಕಬಳ್ಳಾಪುರದ ಅಮ್ಮಂದಿರಿಗೊಂದು ಗುಡ್ ನ್ಯೂಸ್. ಹೊಸದಾಗಿ ಪ್ರಾರಂಭವಾಗಿದೆ ಫಸ್ಟ್ ಕ್ರೈ ಬೆಗ್ ಸ್ಟೋರ್ ಆಫ್ ವಸೀಂ ಮಾಮ್ಸ್.
ಸ್ಥಳ PSN ಎನ್ಕ್ಲೈವ್ ಬೇಬಿ ರಸ್ತೆ LIC ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರ. ನಮ್ಮಲ್ಲಿ 12 ವರ್ಷದ ಒಳಗಿನ ಮಕ್ಕಳಿಗಾಗಿ ಮಕ್ಕಳ ಬಟ್ಟೆ ಮತ್ತು ಫುಟ್ವೇರ್, ಬೇಬಿ ಕೇರ್, ನರ್ಸರಿ, ಟಾಯ್ಸ್ ಅಂಡ್ ಗೇಮ್ಸ್, ಡೈಪರಿಂಗ್, ಫೀಡಿಂಗ್ ಅಂಡ್ ನರ್ಸಿಂಗ್, ಬಾತ್ ಅಂಡ್ ಸ್ಕಿನ್ ಕೇರ್, ಹೆಲ್ತ್ ಅಂಡ್ ಸೇಫ್ಟಿ, ಮಾಮ್ಸ್ ಅಂಡ್ ಮ್ಯಾಟರ್ನಿಟಿ, ಫ್ಯಾಷನ್ ಆಕ್ಸೆಸರೀಸ್, ಗಿಫ್ಟ್ಸ್, ಬರ್ತ್ಡೇ, ಸ್ಕೂಲ್ ಸಪ್ಲೈಸ್, ಬುಕ್ಸ್ ಅಂಡ್ ಸಿಡೀಸ್, ಹಲವಾರು ವೆರೈಟಿಗಳಲ್ಲಿ ಒಂದೇ ಸೂರಿನ ಅಡಿ ದೊರೆಯುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಫಸ್ಟ್ ಕ್ರೈ ಬಿಗ್ ಸ್ಟೋರ್ ಆಫ್ ವಸೀಂ ಮಾಮ್ಸ್. ಸ್ಥಳ PSN ಎನ್ಕ್ಲೈವ್ ಬೇಬಿ ರಸ್ತೆ LIC ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156459308. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ AU ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8% ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ 75 ರೂಪಾಯಿಯಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನು ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ 75 ರೂಪಾಯಿಯಂತೆ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ AU ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೋಷಕರಿಗೆ ಸಂತಸದ ಸುದ್ದಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫ್ರೀ ಪ್ರೈಮರಿ, ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆ 2025-26ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿದೆ. ಅನುಭವಿ ಶಿಕ್ಷಕ ವೃಂದ, ಕಲೆ ಮತ್ತು ಕ್ರೀಡಾ ಚಟುವಟಿಕೆಗಳು, ಪೋಷಕರ ಪಾಲ್ಗೊಳ್ಳುವಿಕೆ, ಉತ್ತಮ ಪರಿಸರ, ವಿಜ್ಞಾನ ಕಂಪ್ಯೂಟರ್ ಪ್ರಯೋಗಾಲಯ, ಸಿಸಿ ಕ್ಯಾಮೆರಾ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕರಾಟೆ ತರಗತಿಗಳು, ಡಿಜಿಟಲ್ ತರಗತಿಗಳು. ವಿಶೇಷ ಸೌಲಭ್ಯ, LKG ಮತ್ತು UKG ಮಕ್ಕಳಿಗೆ ಉಚಿತ ಸಾರಿಗೆ ಸೌಲಭ್ಯ. ಇನ್ನೇಕೆ ತಡ, ಕೂಡಲೇ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲಿಸಿ. ನಿಮ್ಮ ಮಕ್ಕಳ ಭವಿಷ್ಯ ನಮ್ಮ ಶಾಲೆಯಲ್ಲಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ರಾಯಪ್ಪ ಬಿಲ್ಡಿಂಗ್, ಮಂಚನಬೆಲೆ ರಸ್ತೆ, ಲಕ್ಷ್ಮೀದೇವಮ್ಮ ಲೇಔಟ್, ವಾರ್ಡ್ ನಂಬರ್ 31, ಚಿಕ್ಕಬಳ್ಳಾಪುರ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ, ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕೈಗಾರಿಕಾ ಪ್ರದೇಶವನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರವು ಮುಂದಾಗಿದೆ. ಇಲ್ಲಿನ ಸಾವಿರಾರು ಎಕರೆ ಜಮೀನಿನಲ್ಲಿ ಕಾರ್ಖಾನೆಗಳು ಅಸ್ತಿತ್ವಕ್ಕೆ ಬಂದಲ್ಲಿ ತಾಲೂಕಿನ ಅಭಿವೃದ್ಧಿಗೆ ನೆರವಾಗಲಿದೆ. ಈ ದಿಸೆಯಲ್ಲಿ ಸ್ಥಳೀಯ ಶಾಸಕ GK ವೆಂಕಟಶಿವಾರೆಡ್ಡಿ ತೀವ್ರ ಪ್ರಯತ್ನ ನಡೆಸಿದ್ದಾರೆ. ಸರ್ಕಾರವನ್ನು ವಿನಂತಿ ಮಾಡ್ಕೊಳ್ತೇನೆ, ನೀವು ಕೈಗಾರಿಕಾ ವಲಯವನ್ನಾದರೂ ಚೆನ್ನಾಗಿ ಡೆವಲಪ್ ಮಾಡಿ, ಅಥವಾ ನಾವು ಒಂದು ಮ್ಯಾಂಗೋ ಫ್ಯಾಕ್ಟ್ರಿ ಆದರೂ ಒಂದು ಅವಶ್ಯ ಮಾಡಿಕೊಡಿ. ರಾಜ್ಯದ ಹಿಂದುಳಿದ ಜಿಲ್ಲೆಗಳ ಪೈಕಿ ಕೋಲಾರ ಜಿಲ್ಲೆಯೂ ಒಂದಾಗಿದೆ. ಆಂಧ್ರ ಪ್ರದೇಶದ ಗಡಿಗೆ ಹೊಂದಿಕೊಂಡಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಮತ್ತಷ್ಟು ಹಿಂದುಳಿದ ತಾಲೂಕು ಎನಿಸಿದೆ. ಮಾವು ಹೊರತುಪಡಿಸಿದರೆ ಆರ್ಥಿಕ ಚಟುವಟಿಕೆಯಲ್ಲಿ ಹಿಂದುಳಿದಿರುವ ಈ ತಾಲೂಕಿಗೆ ಇದೀಗ ಕೈಗಾರಿಕಾ ಕ್ರಾಂತಿಯ ಟಚ್ ಸಿಗುವ ಕಾಲ ಸನ್ನಿಹಿತವಾಗಿದೆ.
ಶ್ರೀನಿವಾಸಪುರ ತಾಲೂಕಿನಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಅವರು ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡಿದ್ದರು. ಇದರ ಫಲವಾಗಿ ಶ್ರೀನಿವಾಸಪುರ ತಾಲೂಕಿನ ಎದುರೂರು ಗ್ರಾಮದ ಬಳಿ 1,000ಕ್ಕೂ ಹೆಚ್ಚು ಭೂಮಿಯನ್ನ ಕೈಗಾರಿಕಾ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರವು ಅಧಿಸೂಚನೆಯನ್ನ ಹೊರಡಿಸಿದ್ದಾಗಿದೆ. ಈ ಪ್ರದೇಶದಲ್ಲಿ ಕೈಗಾರಿಕೆಗಳು ತಲೆ ಎತ್ತಿದರೆ ಇಲ್ಲಿನ ಕೃಷಿಕ ವರ್ಗ ಮತ್ತು ವಿದ್ಯಾವಂತರಿಗೆ ಅನುಕೂಲವಾಗಲಿದೆ. ಇದೇ ತಾಲೂಕಿನ ನೆಲವಂಕಿ ಏರಿಯಾದಲ್ಲಿಯೂ ಉತ್ತಮವಾದ ಮೂಲಭೂತ ಸೌಕರ್ಯವಿದ್ದು ಕೈಗಾರಿಕೆಗಳ ಅಭಿವೃದ್ಧಿಗೆ ಪೂರಕವಾಗಿದೆ. ಆದರೆ ನಾನು ಶಾಸಕನಾಗಿರುವ ಅವಧಿಯಲ್ಲಿ ಕಾರ್ಖಾನೆಗಳು ಬೆಳವಣಿಗೆಯಾದರೆ ಇಲ್ಲಿನ ಕೆಲವರು ಸಹಿಸಲು ಸಿದ್ಧವಿಲ್ಲ. ಆದರೂ ಎರಡೂ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡುವುದು ಶತಸಿದ್ಧ ಎನ್ನುವ ವಿಶ್ವಾಸ ಶಾಸಕರದ್ದಾಗಿದೆ. ನಿರೀಕ್ಷೆ ಮಾಡಿದ್ರು ಬಡ್ಜೆಟ್ ಈಗ ನಾವು ಮ್ಯಾಂಗೋ ಇದು ಪಲ್ಪು ಅದು ಆಟೋಮೆಟಿಕ್ ನನಗೆ ಇಂಡಸ್ಟ್ರಿಯಲ್ ಕೈಗಾರಿಕಾ ವಲಯ ಆದರೆ 5,000 ಎಕರೆ ನಾನು ಕೈಗಾರಿಕಾ ವಲಯ ಕೇಳಿದ್ದೇನೆ. ಒಂದು ಈಗ ನ್ಯಾಷನಲ್ ಹೈವೇ ಇದು ನಮ್ಮ ಮುಳಬಾಗಿಲು ನ್ಯಾಷನಲ್ ಹೈವೇನಲ್ಲಿ, ಇನ್ನೊಂದು ಮದನಪಲ್ಲಿ ರೋಡಲ್ಲಿ ಲಕ್ಷ್ಮೀಪುರದ ಹತ್ರ ನೆಲವಂಕಿ ಹತ್ರ ಕೇಳಿದ್ದೇನೆ. ಅವು ಎರಡೂ ಕೊಟ್ಟರೆ ನನಗೆ ಆಟೋಮೆಟಿಕ್ಕಾಗಿ ಮ್ಯಾಂಗೋ ಇಂಡಸ್ಟ್ರಿ ಯಾರಾದರೂ ಒಬ್ಬರು ಮಲ್ಟಿನ್ಯಾಷನಲ್ ಕಂಪ್ನೀಸೇ ಬರ್ತಾರೆ. ಅದೇನು ಯಾಕಂದರೆ ನಮ್ಗೆ ರಾ ಮೆಟೀರಿಯಲ್ ಯಥೇಚ್ಛವಾಗಿದೆ. ನಾನು ಸರ್ಕಾರವನ್ನು ವಿನಂತಿ ಮಾಡಿಕೊಳ್ತೇನೆ, ನೀವು ಕೈಗಾರಿಕಾ ವಲಯವನ್ನಾದರೂ ಚೆನ್ನಾಗಿ ಡೆವಲಪ್ ಮಾಡಿ, ಅಥವಾ ನಾವು ಒಂದು ಮ್ಯಾಂಗೋ ಪಲ್ಪ್ ಫ್ಯಾಕ್ಟ್ರಿ ಮ್ಯಾಂಗೋ ಫ್ಯಾಕ್ಟ್ರಿ ಆದರೂ ಒಂದು ಅವಶ್ಯಕ ಮಾಡಿಕೊಡಿ. ಒಂದು ಕೆಲವು ನಾನು ML ಆಗಿರುವಾಗ ದೊಡ್ಡ ಕೆಲಸ ಆಗುತ್ತೆ ಅಂತ ಅವ್ರಿಗೆ ಪಾಪ ಜಿಜ್ಞಾಸೆ. ನನಗೆ ಕೇಳಿದೆ ಡೈರೆಕ್ಟಾಗಿ, ಯಾರೋ ಅವರು ಅವರ ಸ್ನೇಹಿತರು ಹೇಳಿದ್ದಾರೆ, ಚರ್ಚೆನೂ ಬಂತು, ಹೆಸರು ಹೇಳ್ತಾ ಇದ್ರು ಯಾರೋ. ಅದು ಅವಶ್ಯಕತೆ ಇಲ್ಲ. ಇದು ನಾವು 5 ಸಾರಿ ML ಮಾಡಿದ್ದಾರೆ. ನಾನು ಆ ಕ್ಷೇತ್ರದ ಜನತೆಗೆ ಋಣ ತೀರಿಸ್ಕೋಬೇಕಾದ್ರೆ ಇಂಥ ಕೆಲಸ ಒಂದು ಅನುಕೂಲ ಸಾರ್ವಜನಿಕರಿಗೆ ಸರ್ವತೋಮುಖ ಅಭಿವೃದ್ಧಿ ಆಗುವ ಒಂದು ಕೆಲಸವನ್ನು ಮಾಡಿ ತೋರಿಸ್ಬೇಕು ಅಂತ ನನ್ನ ಆಸೆ. ಸೊ ಅದಕ್ಕೋಸ್ಕರ ನೀವು ಇದು ಮಾಡಲೇಬೇಕು. ಇದರಲ್ಲಿ ನಾನು ಬಾವಿಗೆ ಹೋಗ್ತೇನೆ. ಈ ವಿಚಾರ ಒಟ್ನಲ್ಲಿ ಕೈಗಾರಿಕಾ ಕ್ರಾಂತಿಯ ಮೂಲಕ ಶ್ರೀನಿವಾಸಪುರ ತಾಲೂಕನ್ನು ಆರ್ಥಿಕವಾಗಿ ಬಲಗೊಳಿಸುವ ಶಾಸಕರ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರವು ಪಕ್ಷಾತೀತವಾಗಿ ಸ್ಪಂದಿಸಬೇಕಾಗಿದೆ ಎನ್ನುವುದು ಇಲ್ಲಿನವರ ಮನವಿಯಾಗಿದೆ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಕೋಲಾರ ಜಿಲ್ಲೆಯ ಪೊಲೀಸರು ದೊಡ್ಡ ಮೊತ್ತದ ಮಾದಕ ವಸ್ತುವನ್ನು ವಶಪಡಿಸಿಕೊಂಡಿದ್ದಾರೆ. MDMA ಹೆಸರಿನ ಸಂಸ್ಕರಿಸಿದ ರಾಸಾಯನಿಕ ಡ್ರಗ್ ಸಹಿತ ಆರೋಪಿಯು ಸಿಕ್ಕಿಬಿದ್ದಿದ್ದಾನೆ. ಬೆಂಗಳೂರು, ಮಂಗಳೂರು ಹೊರತುಪಡಿಸಿದರೆ ಇದೇ ಮೊದಲ ಬಾರಿಗೆ ಜಿಲ್ಲಾ ಮಟ್ಟದಲ್ಲಿ ಬೃಹತ್ ಮೊತ್ತದ ಡ್ರಗ್ ದೊರೆತಿರುವ ಪ್ರಕರಣ ಇದಾಗಿದೆ. ಕೋಲಾರ ಜಿಲ್ಲೆಯ ಪೊಲೀಸರು ಇದೇ ಮೊದಲ ಬಾರಿಗೆ ಅತ್ಯಂತ ಸೂಕ್ಷ್ಮ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಮಾದಕ ವಸ್ತು MDMA ಮಾರಾಟಕ್ಕೆ ಪ್ರಯತ್ನಿಸುತ್ತಿದ್ದ ಆರೋಪಿಯನ್ನ ಮಾಲು ಸಹಿತ ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರು ಮೂಲದ ಆರೋಪಿಯು ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಬೆಂಗಳೂರು ಮೂಲದ ಸೋಲದೇವನಹಳ್ಳಿ ಸೈಯದ್ ಫುರ್ಖಾನ್ನನ್ನ ಕೋಲಾರದಲ್ಲಿ ಬಂಧಿಸಿದ ಪೊಲೀಸರು ಆರೋಪಿಯಿಂದ 810 ಗ್ರಾಂ MDMA ಡ್ರಗ್ ಹಾಗೂ ಬೈಕ್ ವಶಕ್ಕೆ ಪಡೆದಿದ್ದಾರೆ. MDMA ಡ್ರಗ್ನ ಮೌಲ್ಯ 50 ಲಕ್ಷ ರೂಪಾಯಿಗಳಾಗಿದ್ದು, ಬೆಂಗಳೂರು ಹಾಗೂ ಮಂಗಳೂರು ಹೊರತುಪಡಿಸಿದರೆ ಇದು ಜಿಲ್ಲಾ ಮಟ್ಟದಲ್ಲಿ ವಶಪಡಿಸಿಕೊಂಡಿರುವ ದೊಡ್ಡ ಮೊತ್ತದ ಡ್ರಗ್ ಪ್ರಕರಣ ಇದಾಗಿದೆ ಎಂದು ಪೊಲೀಸರು ಹೇಳಿದ್ದಾರೆ. ನಮ್ಮ ಕೋಲಾರ ಜಿಲ್ಲೆಯಲ್ಲೇ ನಮ್ಮ ಹಿಸ್ಟ್ರಿಯಲ್ಲೇ ಒನ್ ಆಫ್ ದಿ ಹೈಯೆಸ್ಟ್ ಡ್ರಗ್ ಸೀಜರ್ಸ್ ಇನ್ ಯು ಕ್ಯಾನ್ ಸೇ ಎನಿ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ. ಜನರಲಿ ನಾವು ಈ ಮಾತ್ರದನ್ನು ಸಿಟಿಗಳಲ್ಲಿ ನೋಡ್ತೀವಿ. ಬೆಂಗಳೂರು ಸಿಟಿ ಆಗಿರ್ಬೋದು, ಇಲ್ಲ ಮಂಗಳೂರು ಸಿಟಿ ಆಗಿರ್ಬೋದು, ಎರಡೇ ಜಾಗದಲ್ಲಿ ನಾವು ಈ ಮಾತ್ರದಲ್ಲಿ ನೋಡೋದು. ಆ ಒಂದು ಅಷ್ಟು ಕ್ವಾಂಟಿಟಿನ ನಾವು ನಮ್ಮ ಕೋಲಾರ ಜಿಲ್ಲೆಯಲ್ಲೇ ವಿ ಹ್ಯಾವ್ ಸೀಸ್ಡ್. ಆರೋಪಿ ಫುರ್ಖಾನ್ ಮಾದಕ ವಸ್ತುಗಳನ್ನು ವಿದೇಶಿ ಪ್ರಜೆಗಳಿಂದ ಖರೀದಿಸುತ್ತಿದ್ದ. ಕೋಲಾರ ಜಿಲ್ಲೆಯ ಕೈಗಾರಿಕಾ ಕಾರ್ಮಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಖರೀದಿಸಿದ ಡ್ರಗ್ ಅನ್ನು ಮಾರಾಟ ಮಾಡುತ್ತಿದ್ದ ಎಂದು ಪೊಲೀಸರು ಹೇಳಿದ್ದಾರೆ. ಮಾದಕ ವಸ್ತುಗಳ ವ್ಯವಹಾರದ ಹಿಂದಿರುವ ವ್ಯಕ್ತಿಗಳ ಪತ್ತೆಗಾಗಿ ಪೊಲೀಸರು ಇದೀಗ ಕ್ರಮ ಕೈಗೊಂಡಿದ್ದಾರೆ. ಫುರ್ಖಾನ್ ಅನ್ನೋ ಒಬ್ಬ ವ್ಯಕ್ತಿಯನ್ನು, ಇವನು ಮೂಲತಃ ಬಂದ್ಬಿಟ್ಟು KG ಹಳ್ಳಿ, ಅವನು ವಾಸ ಸೋಲದೇವನಹಳ್ಳಿಯಲ್ಲಿ ಲಿಮಿಟ್ಸು. ಸೊ ಇವರನ್ನು ನಾವು ಇಲ್ಲಿ ಅಪ್ರಿಹೆಂಡ್ ಮಾಡಿದ್ದೀವಿ. ಅವನು ಮೇಯ್ನು ಈ ಬೇರೆ ಒಬ್ಬ ಇತರೆ ರಾಷ್ಟ್ರದ ವ್ಯಕ್ತಿಯಿಂದ ಈ ಮಾದಕ ವಸ್ತುವನ್ನು ತಗೊಂಡು
ಕಡಿಮೆ ರೇಟಿಗೆ ತೊಗೊಂಡು ಮತ್ತು ಇಲ್ಲಿ ಸಣ್ಣ ಸಣ್ಣ ಪ್ಯಾಕೆಟ್ನ ಮಾಡಿ ಅವನು ಇದನ್ನು ಮಾರೋದಕ್ಕೆ ಬರ್ತಾ ಇದ್ದ. ಇಲ್ಲಿ ಈ ಒಂದು ಆಪರೇಷನನ್ನು ನಾವು ನಮ್ಮ ಸೈಬರ್ ಕ್ರೈಮ್ ಮತ್ತು ನಾರ್ಕೋಟಿಕ್ಸ್ ವಿಂಗ್ ಕಡೆಯಿಂದನೇ ಒಂದು ಪ್ಲ್ಯಾನನ್ನು ಮಾಡಿ ಫಾಲೋ ಅಪ್ ಮಾಡಿಸಿ ಇದನ್ನು ಈ ಒಂದು ಪ್ರಕರಣವನ್ನು ಭೇದಿಸಿದ್ದೀವಿ. ಸದ್ಯಕ್ಕೆ ನಾವು ಅವನು ಸೈಯದ್ ಫುಕ್ರಾನನ್ನು ಅರೆಸ್ಟ್ ಮಾಡಿದ್ದೀವಿ. ಇದರಲ್ಲೇ ಮತ್ತೆ ಇನ್ನೂ ಯಾರು ಮೇನ್ ಕಿಂಗ್ ಪಿನ್ಗಳಿದ್ದಾರೆ ಅವ್ರಿಗೂ ಕೂಡ ನಾವು ಒಂದು ಜಾಲವನ್ನು ಬೀಸಿದ್ದೀವಿ. ಆದಷ್ಟು ಬೇಗ ಅವ್ರನ್ನೂ ಕೂಡ ನಾವು ಅರೆಸ್ಟ್ ಮಾಡ್ತೀವಿ. ಸೊ ಇಲ್ಲಿ 806 ಗ್ರಾಮ್ MDMA ನಾವು ಸೀಸ್ ಮಾಡಿದ್ದು. ಇದರ ವ್ಯಾಲ್ಯೂ ಬಂದ್ಬಿಟ್ಟು ಸುಮಾರು 50 ಲಕ್ಷ ವ್ಯಾಲ್ಯೂ ಇದೆ. ಆಮೇಲೆ ಇದ್ರ ಜೊತೆಗೆ ಅವನು ಯಾವುದು ಬೈಕಲ್ಲಿ ಬಂದು ಮಾಡ್ತಾ ಇದ್ದ ಅದನ್ನು ಕೂಡ ನಾವು ಒಂದು KTM ಬೈಕನ್ನು ಇದು ಮಾಡ್ಕೊಂಡಿದ್ದೀವಿ, ಸೀಸ್ ಮಾಡಿದ್ದೀವಿ. ಇಲ್ಲಿ ನಾವು ನೋಡ್ಕೋಬೇಕಾಗಿರೋದಂದರೆ ಮೇಯ್ನ್ ಕಾಲೇಜ್ ಏರಿಯಾ ಮತ್ತು ಕೈಗಾರಿಕಾ ಏರಿಯಾಗಳಲ್ಲಿ ಇವನು ಇದನ್ನು ಕೊಡ್ತಾ ಇದ್ದ ಅಂತ ಅವನು ಮೇನ್ಲಿ ಹೇಳ್ತಾನೆ. ಅವನು ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಕಾಲೇಜ್ ಏರಿಯಾಗಳಲ್ಲಿ ಕೊಡ್ತಾ ಇದ್ದ ಅಂತ. ಅದನ್ನೇ ನಾವು ಒಂದು ಇನ್ಫಾರ್ಮೇಷನ್ ಮೇಲೇ ನಾವು ಈ ಒಂದು ಆ್ಯಕ್ಟಿವ್ ಆಗಿ ಫಾಲೋ ಅಪ್ ಮಾಡಿ ಸದ್ಯಕ್ಕೆ ವಿ ವರ್ ಏಬಲ್ ಟು ಅಪ್ರಿಹೆಂಡ್ ಹಿಮ್. ಒಟ್ನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಇಷ್ಟೊಂದು ಬೃಹತ್ ಮೊತ್ತದ ಡ್ರಗ್ ಪತ್ತೆ ಮಾಡಿದ ಪೊಲೀಸರ ಬಗ್ಗೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಿಇಎನ್ ಪೊಲೀಸರ ಕಾರ್ಯಾಚರಣೆಯನ್ನ ಶ್ಲಾಘಿಸಿರುವ ಇಲಾಖೆಯು ಸಿಬ್ಬಂದಿಗೆ ನಗದು ಬಹುಮಾನವನ್ನು ಘೋಷಿಸಿದ್ದಾರೆ. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಕೋಲಾರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಆರೈಕೆ ನಿಮ್ಮೆಲ್ಲರ ನಂಬಿಕೆ.
ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್, ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 2025ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ನರ್ಸರಿಯಿಂದ 9ನೇ ತರಗತಿವರೆಗೆ ಐಸಿಎಸ್ಸಿ ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಈ ಬಾರಿ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರೋತ್ಸಾಹಕ್ಕಾಗಿ ಬ್ರೈಟ್ ಸ್ಕಾಲರ್ಶಿಪ್ ಅನ್ನು ಪರಿಚಯಿಸುತ್ತಿದೆ. 3ರಿಂದ 7ನೇ ತರಗತಿವರೆಗೆ ನಡೆಯುವ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ 75% ಅಂಕ ಪಡೆದವರಿಗೆ 25%, 80% ಅಂಕ ಪಡೆದವರಿಗೆ 40%, 85% ಅಂಕ ಪಡೆದವರಿಗೆ 50%, 90% ಅಂಕ ಪಡೆದವರಿಗೆ 60%, 95% ಅಂಕ ಪಡೆದವರಿಗೆ 75% ಟ್ಯೂಷನ್ ಫೀಸ್ನಲ್ಲಿ ರಿಯಾಯಿತಿ ಇರುತ್ತದೆ. ಅಲ್ಲದೆ 100% ಫಲಿತಾಂಶ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲಾಗುವುದು. ಪರೀಕ್ಷೆಯ ಸಮಯ ಪ್ರತಿ ಶನಿವಾರ 10:30ರಿಂದ 1 ಗಂಟೆಯವರೆಗೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 6364614657, 6364614660. ವಿಶೇಷ ಸೂಚನೆ: ಎಂಎಂಟಿವಿ ವೀಕ್ಷಕರಿಗೆ ಬಂಪರ್ ಆಫರ್, ವಿಶೇಷ ರಿಯಾಯಿತಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449823177. At Ananta, we believe education is more than just books and buildings. Yes, we offer world-class infrastructure, state-of-the-art labs, digital classrooms, reliable transport, and a modern canteen. But what truly defines us is our commitment to shaping futures. And when it comes to coaching for G and NEET, we don't just promise excellence, we partner with the best to deliver it. We are proud to have Alan, India's most trusted name in competitive exam coaching, as our academic partner. With over 36 years of proven expertise, Alan has guided lakhs of students to top ranks in IITs, AIIMS, and government medical colleges across India. At Ananta, together with Alan's expertise, your child will benefit from expert faculty from Ananta, top study material and online test series with national level benchmarking by Alan, personalized learning paths with advanced progress tracking, technology-powered classrooms designed for active engagement and the same academic rigor that has produced national toppers year after year, because at Ananta, your child's success isn't just a goal, it's our purpose. Choose PUC at Ananta in collaboration with Alan's legacy of excellence and give your child the competitive edge they truly deserve. Ananta, where learning meets limitless possibilities. ಚಿಕ್ಕಬಳ್ಳಾಪುರದಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿ ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮನವಿ ಮಾಡಿದ್ದಾರೆ. ಎಂಇಎಸ್ ಸಂಘಟನೆ ನಿಷೇಧ ಮಾಡಬೇಕು ಹಾಗೂ ಮಹಾರಾಷ್ಟ್ರದವರಿಂದ ಕನ್ನಡಿಗರ ಮೇಲಿನ ಪುಂಡಾಟಿಕೆ ಖಂಡಿಸಿ ಇದೇ ತಿಂಗಳ 22ರಂದು ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಜನ ಸಹಕರಿಸುವಂತೆ ಚಿಕ್ಕಬಳ್ಳಾಪುರದಲ್ಲಿ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು ಕಪ್ಪು ಪಟ್ಟಿ ಹಿಡಿದು ಪ್ರತಿಭಟನಾ ಘೋಷಣೆಗಳನ್ನು ಕೂಗಿದ ವಾಟಾಳ್ ನಾಗರಾಜ್ ಹಾಗೂ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಎಂಇಎಸ್ ಪುಂಡಾಟಿಕೆಯನ್ನ ಖಂಡಿಸಿದರು.
ನಿಷೇಧಿಸಿ 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 MES ಇದೇ ತಿಂಗಳ 22 ಇದೇ ತಿಂಗಳ 22 ಕಳಸಾ ಬಂಡೂರಿ ಯೋಜನೆ ಆದಾಯ ಯೋಜನೆ ಕನ್ನಡಿಗರಿಗೆ ಕೆಲಸ. ಇನ್ನು ಇದೇ ತಿಂಗಳ 22ರಂದು ನಡೆಯುವ ಕರ್ನಾಟಕ ಬಂದ್ಗೆ 200ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲ ನೀಡಿವೆ. ಸರ್ಕಾರಿ ಬಸ್ ಚಾಲಕನ ಮೇಲೆ ಹಲ್ಲೆ ಮಾಡಲಾಗಿದ್ದು, ಹಾಗಾಗಿ ಸ್ವತಃ ಸಿಎಂ, ಡಿಸಿಎಂ ಸಚಿವರ ಸರ್ಕಾರಿ ಅಧಿಕಾರಿಗಳ ಕಾರು ಚಾಲಕರು ಸಹ ಅಂದು ಕರ್ತವ್ಯಕ್ಕೆ ಗೈರು ಹಾಜರಾಗಿ ಬಂದ್ಗೆ ಬೆಂಬಲಿಸಬೇಕು. ಸರ್ಕಾರಿ ಬಸ್ಗಳನ್ನು ಸಹ ಚಾಲನೆ ಮಾಡಿಸಬಾರದು ಅಂತ ಸಿಎಂ ಹಾಗೂ ಸಾರಿಗೆ ಸಚಿವರಿಗೆ ವಾಟಾಳ್ ನಾಗರಾಜ್ ಮನವಿ ಮಾಡಿದರು. ಚಿಕ್ಕಬಳ್ಳಾಪುರ ಮಾಧ್ಯಮದವರನ್ನು ನೋಡಿ ಭಾಳ ಸಂತೋಷ ಆಯಿತು. ಬಹಳ ಹಿಂದೆ ಬಹುಶಃ ನಿಮಗೆ ಗೊತ್ತಿರಬೇಕು, ಚಿಕ್ಕ ರೈಲ್ಗಾಗಿ ನಡೆದಂಥ ಹೋರಾಟ ಐತಿಹಾಸಿಕವಾದಂಥ ಹೋರಾಟ. ಅಂಥ ಹೋರಾಟ ಇದುವರೆಗೂ ನಡೀಲಿಲ್ಲ. ಬಹಳ ಉಪಯುಕ್ತವಾದಂಥ ರೈಲನ್ನು ನಾವು ಉಳಿಸ್ತೇವೆ. ಅದು ಇಡೀ ದೇಶದಲ್ಲೇ ಚಿಕ್ಕ ರೈಲು ಒಂದೇ ಇತ್ತು. ಅದನ್ನು ಉಳಿಸಿದಂಥದ್ದು ಅದಾದ ಮೇಲೆ ಬ್ರಾಡ್ಗೇಜ್ ಆಯಿತು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಇಡೀ ಕರ್ನಾಟಕದಲ್ಲಿ ಕನ್ನಡಿಗರ ಪರಿಸ್ಥಿತಿ ಹೀನವಾಗಿದೆ. ಸುಮಾರು 2,000ಕ್ಕೂ ಮೇಲ್ಪಟ್ಟು ಸಂಘಟನೆಗಳು ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ. ಸಿನಿಮಾ ಬಂದಾಗತ್ತೆ, ಬಸ್ ನಿಲ್ಲುತ್ತೆ, ಕಾರುಗಳು ನಿಲ್ತವೆ, ಹೋಟೆಲ್ ನಿಲ್ಲುತ್ತೆ. ಇದು ಬಂದು ಭಾಳ ಗಂಭೀರವಾಗಿ ಕರ್ನಾಟಕದ ಹಿರಿಮೆಯ ಬಂದ್, ಕನ್ನಡಿಗರ ಶಕ್ತಿಯ ಬಂದ್, ಕನ್ನಡಕ್ಕಾಗಿ ಕರೆದಿರುವ ಕರ್ನಾಟಕ ಬಂದ್. ಇದು ಅಖಂಡ ಕರ್ನಾಟಕ ಬಂದ್, ಕನ್ನಡಿಗರಿಗಾಗಿ, ಕನ್ನಡಕ್ಕಾಗಿ, ಕರ್ನಾಟಕಕ್ಕಾಗಿ. ಈ ಬಗ್ಗೆ ಸರ್ಕಾರ ನಾನು ಕಳಕಳಿಯಿಂದ ಮುಖ್ಯಮಂತ್ರಿಗಳನ್ನು ಮನವಿ ಮಾಡ್ತೇನೆ ಮತ್ತು ಸಾರಿಗೆ ಸಚಿವರನ್ನು ಮನವಿ ಮಾಡ್ತೇನೆ. ಪೂರ್ಣ ಸರ್ಕಾರಿ ಬಸ್ಗಳನ್ನು ನಿಲ್ಲಿಸಬೇಕು, ಯಾವುದೇ ಕಾರಣಕ್ಕೂ ಓಡಿಸಬಾರ್ದು. ಖಾಸಗಿ ಬಸ್ ಮಾಲೀಕರು ಬಸ್ ನಿಲ್ಲಿಸ್ತಾರೆ. ಇದೆಲ್ಲ ಕಡೆಯಿಂದಲೂ ಬೆಂಬಲ ಅದ್ಭುತವಾಗಿ ಬೆಂಬಲ ಸಿಕ್ಕಿದೆ. 22ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್, ಕರ್ನಾಟಕ ಬಂದ್, ಕರ್ನಾಟಕ ಬಂದ್. ಚಿಕ್ಕಬಳ್ಳಾಪುರ ಜಿಲ್ಲೆನೂ ಸಂಪೂರ್ಣ ಬಂದ್ ಆಗಬೇಕು ಅಂತೇಳಿ ಕಳಕಳಿಯಿಂದ ಒತ್ತಾಯ ಮಾಡ್ತಾ ಇದ್ದೀನಿ. ಕನ್ನಡಿಗರಿಗಾಗಿ, ಕನ್ನಡಕ್ಕಾಗಿ, ಕರ್ನಾಟಕದ ಅಭ್ಯುದಯಕ್ಕಾಗಿ, ಬೆಳಗಾವಿಗಾಗಿ ಒಬ್ಬ ಚಾಲಕ, ಕನ್ನಡದ ಚಾಲಕನ ಮೇಲೆ ಹೊಡೆದಿದ್ದಾರೆ ಮರಾಠಿಗರು. ಇವತ್ತು ಅದನ್ನು ಚಾಲೆಂಜ್ ನಿಮ್ಗೆ ಹೇಳೋದಾದರೆ 22 ಬಂದು ಚಾಲಕರು ಬಂದ್, ಚಾಲಕರಿಗಾಗಿ ಬಂದ್. ಕರ್ನಾಟಕದ ಎಲ್ಲ ಚಾಲಕರು, ಮುಖ್ಯಮಂತ್ರಿ, ಗವರ್ನರ್, ಇವರ ಕಾರ್ ಚಾಲಕರು, ಮಂತ್ರಿಗಳ ಚಾಲಕರು, ಅಧಿಕಾರಿಗಳ ಚಾಲಕರು, ಇಡೀ ರಾಜ್ಯದ ಎಲ್ಲ ಚಾಲಕರು ಯಾವುದೇ ಕಾರಣಕ್ಕೂ ಗಾಡಿ ಹತ್ತಬಾರ್ದು, ಕೆಳಗೆ ಇಳಿಬೇಕು. ಚಾಲಕರ ಒಂದು ಗೌರವಕ್ಕಾಗಿ, ಚಾಲಕರ ಒಂದು ಅಭಿಮಾನಕ್ಕಾಗಿ ಇದು ಆಗಲೇಬೇಕು. 22 ಕರ್ನಾಟಕ ಬಂದ್, ಚಿಕ್ಕಬಳ್ಳಾಪುರ ಆವತ್ತು ಸಂಪೂರ್ಣ ಬಂದ್ ಆಗಬೇಕು. ಪ್ರತಿಭಟನೆಯಲ್ಲಿ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು, ಸಾರ್ವಜನಿಕರು ಭಾಗಿಯಾಗಿದ್ದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಅಗಲಗುರ್ಕಿ ಬೈಪಾಸ್ ಬಳಿ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿ ಉರುಳಿ ಬಿದ್ದಿದೆ. ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಬಾಗೇಪಲ್ಲಿ ಕಡೆಯಿಂದ ಬೆಂಗಳೂರು ಕಡೆಗೆ ಬರ್ತಿದ್ದ ಲಾರಿಯೊಂದು ಮತ್ತೊಂದು ವಾಹನ ಓವರ್ಟೇಕ್ ಮಾಡುವ ಭರದಲ್ಲಿ ಸಡನ್ ಆಗಿ ಅಡ್ಡ ಬಂದಿದೆ. ಚಾಲಕ ಸಡನ್ ಆಗಿ ಲಾರಿ ಸ್ಟೇರಿಂಗ್ ತಿರುಗಿಸಿದ ಪರಿಣಾಮ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿ ಉರುಳಿದೆ. ಲಾರಿ ಹೈವೇ ಪಕ್ಕದಲ್ಲಿ ಮಲಗಿದಂತೆ ಭಾಸವಾಗುತ್ತಿದ್ದು, ದಾರಿ ಹೋಗರು ಇದೇನಪ್ಪ ಅಂತ ಕುತೂಹಲಕಾರಿಯಾಗಿ ಕಣ್ತುಂಬಿಕೊಂಡಿದ್ದಾರೆ. ಘಟನೆಯಲ್ಲಿ ಚಾಲಕ ಹಾಗೂ ಕ್ಲೀನರ್ ಇಬ್ಬರಿಗೂ ಯಾವುದೇ ಗಾಯಗಳಾಗಿಲ್ಲ. ಕೊರಿಯರ್ ಸರ್ವಿಸ್ಗೆ ಸೇರಿದ ಗೂಡ್ಸ್ ಲಾರಿ ಇದಾಗಿದ್ದು, ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ.
ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ತಾಲೂಕಿನ ಮೆಟ್ಟೆಮರಿ ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ಗರುಡಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಮುಜರಾಯಿ ಇಲಾಖೆ ವತಿಯಿಂದ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿದ ನಂತರ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಕುಟುಂಬ ಸಮೇತರಾಗಿ ತೇರಿಗೆ ಪೂಜೆ ಸಲ್ಲಿಸಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಚಾಲನೆ ನೀಡಿದ್ದಾರೆ. ಶ್ರೀ ಗರುಡಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ಸೇರಿದಂತೆ ನೆರೆಯ ಆಂಧ್ರ ಪ್ರದೇಶದಿಂದಲೂ ಸಹ ಭಕ್ತರು ಆಗಮಿಸುತ್ತಾರೆ. ಬಾಗೇಪಲ್ಲಿ ಠಾಣಾ ಪೊಲೀಸ್ ವೃತ್ತ ನಿರೀಕ್ಷಕರಾದ ಪ್ರಶಾಂತ್ ವರ್ಣಿ ಹಾಗೂ ಜನಾರ್ದನ ನೇತೃತ್ವದಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಅನ್ನು ಆಯೋಜನೆ ಮಾಡಲಾಗಿತ್ತು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಬದ್ಧಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಶ್ರೀ ಕ್ಷೇತ್ರ ಲಕ್ಷ್ಮೀ ನರಸಿಂಹಸ್ವಾಮಿ ದಿವ್ಯ ಸನ್ನದಿ, ಬಾಗೇಪಲ್ಲಿ ಟೌನ್, ಬಾಗೇಪಲ್ಲಿ. ಈ ಒಂದು ಜನಮೇಜಯ ಮಹಾರಾಜರಿಂದ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ ಸರಿಸುಮಾರು 3000 ವರ್ಷಗಳ ಈ ಒಂದು ಇತಿಹಾಸ ಉಳ್ಳತಕ್ಕಂಥ ಬಾಗೇಪಲ್ಲಿ ಕ್ಷೇತ್ರದ ಹೃದಯ ಭಾಗದಲ್ಲಿರ್ತಕ್ಕಂಥ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ನಿನ್ನೆ ವಿಶೇಷವಾಗಿ ಕದರಿ ಹುಣ್ಣಿಮೆಯ ಪ್ರಯುಕ್ತವಾಗಿ ಸ್ವಾಮಿಯವರಿಗೆ ವಿಶೇಷವಾಗಿ ಫಲಪಂಚಾಮೃತ ಅಭಿಷೇಕ, ಸಹಸ್ರನಾಮಾವಳಿ, ವಿಶೇಷವಾದ ಪುಷ್ಪಾರ್ಚನೆಯಿಂದ ಕೂಡಿದ್ದು. ಇವತ್ತು ಈ ಒಂದು ಪ್ರತಿಪತ್ ದಿವಸ ಪಾಲ್ಗುಣ ಶುದ್ಧ ಪಾಡ್ಯ ದಿವಸ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸರಿಸುಮಾರು 5 ವರ್ಷಗಳಿಂದ ಕೂಡ ಸ್ವಾಮಿಯವರಿಗೆ ವಾರ್ಷಿಕ ಮಹೋತ್ಸವ ಮತ್ತು ಕಲ್ಯಾಣೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಎಲ್ಲ ಭಕ್ತ ಮಹಾಶಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪಾಲ್ಗೊಂಡು ಸ್ವಾಮಿಯವರ ಒಂದು ದಿವ್ಯ ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಕೂಡ ಪಾತ್ರರಾಗ್ತಾ ಇದ್ದಾರೆ. ಬೆಳಗ್ಗೆಯಿಂದ ಸರಿಸುಮಾರು ಭಕ್ತಾದಿಗಳೆಲ್ಲರೂ ಕೂಡ ಸ್ವಾಮಿಯವರ ದರ್ಶನ ಪಡೆದು ತೀರ್ಥ ಪ್ರಸಾದ, ಅದೇ ರೀತಿಯಾಗಿ ಪ್ರಸಾದವನ್ನು ಏರ್ಪಾಟು ಮಾಡಿದ್ದು, ಎಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಬಿ ಚಿಕ್ಕ ನರಸಿಂಹಯ್ಯ, ತಹಸೀಲ್ದಾರ್ ಮನೀಷಾ ಎಸ್ ಪತ್ರಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ರಮೇಶ್, ಪಿಡಿಒ ವೆಂಕಟೇಶಪ್ಪ, ಆಗಮ ಪಂಡಿತ ನರಸಿಂಹ ಭಟ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಗೌರಿಬಿದನೂರು ನಗರದ ಸಾರ್ವಜನಿಕ ಆಸ್ಪತ್ರೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಶುಕ್ರವಾರ ರಾತ್ರಿ ರೋಗಿಯನ್ನ ಆಂಬ್ಯುಲೆನ್ಸ್ನಲ್ಲಿ ಕರೆದುಕೊಂಡು ಹೋಗುತ್ತಿದ್ದಾಗ ಚಿಕ್ಕಬಳ್ಳಾಪುರ ಕಣಿವೆಯಲ್ಲಿ ರಸ್ತೆ ಮಧ್ಯದಲ್ಲಿ ಚಿರತೆ ಹೋಗುತ್ತಿದ್ದದ್ದನ್ನ ಆಂಬ್ಯುಲೆನ್ಸ್ ಚಾಲಕ ವಾಸಿಂ ಪ್ರತ್ಯಕ್ಷವಾಗಿ ನೋಡಿ ಗಾಬರಿಗೊಂಡ ಘಟನೆ ನಡೆದಿದೆ. ಚಿರತೆ ರಸ್ತೆ ದಾಟುತ್ತಿರುವುದು ಆಂಬ್ಯುಲೆನ್ಸ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗೌರಿಬಿದನೂರು ಗೌರ್ಮೆಂಟ್ ಹಾಸ್ಪಿಟಲಿಂದ ಚಿಕ್ಕಬಳ್ಳಾಪುರ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಒಂದು ಪೇಷಂಟ್ ಶಿಫ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಈ ಚಿಕ್ಕಬಳ್ಳಾಪುರ ಕಣಿವೆನಲ್ಲಿ ಸೆಂಟ್ರಲ್ಲಿ ಕಂಟ್ರಾಕ್ಷನ್ ನಡೀತಾ ಇತ್ತು. ಅಲ್ಲಿ ಚಿರತೆ ಸಡನ್ನಾಗಿ ಅಡ್ಡ ಬಂತು, ಲೆಫ್ಟಿಂದ ರೈಟಿಗೆ ಬಂತು. ಇದೇ ಕ್ಯಾಮ್ರಾದಲ್ಲಿ ಬಿದ್ದಿರೋದು. ಮುಂದೆಗಡೆ 2 ವೀಲರ್ಸ್ ಅವರೆಲ್ಲ ಬರ್ತಾಯಿತ್ತು. ನಾನು ಅಲ್ಲಿಗೂ ನಿಲ್ಲಿಸ್ಬಿಟ್ಟು ಆ ಬೈಕ್ ಅವ್ರಿಗೆಲ್ಲ ಹೇಳಿದೆ, ನೋಡಿ ಸರ್ ಹೋಗ್ಬೇಡ್ರಿ, ಯಾವ್ದಾನ ವೆಹಿಕಲ್ಸ್ ಬಂದರೆ ಹಿಂದೆ ಮುಂದೆ ಹಾಕ್ಕೊಂಡೋಗಿ, ಮುಂದೆ ಚಿರತೆ ಇದೆ ಅಂತ. ಆಮೇಲೆ ಈ ಕ್ಯಾಮ್ರಾ ಅಲ್ಲಿ ಬಿದ್ದಿತ್ತು. ನಾನು ಆಮೇಲೆ ಮುಂದೆಗಡೆ ಅವ್ರಿಗೆಲ್ಲ ತಿಳಿಸಿ, ಈ ಥರ ಇದೆ, ಅಲ್ಲಿ ಹೋಗ್ಬೇಡ್ರಿ, ಬೈಕಲ್ಲೆಲ್ಲ ಒಂದು 4 ಬೈಕ್ ಬರ್ತಾಯಿತ್ತು. ನಾನು ಅವ್ರಿಗೆ ನಿಲ್ಲಿಸಿ ಹೇಳಿದೆ.
ಎಷ್ಟೊತ್ತಲ್ಲಿ ಹೋಗ್ತಿದ್ರಿ ನೀವು? ಅಣ್ಣ 8 ಗಂಟೆ 1 ನಿಮಿಷ 22 ಸೆಕೆಂಡ್ಗೆ ಕರೆಕ್ಟಾಗಿ ಲೆಫ್ಟಿಂದ ರೈಟಿಗೆ ಅಡ್ಡ ಬಂದಿರೋದು. ಕ್ಯಾಮ್ರಲ್ಲಿ ಬಿದ್ದಿರೋ ಟೈಮಿಂಗ್ ಅದು ಹೋಗೋವಾಗ. ನಿಮ್ಮ ಹೆಸರು ಹೇಳಿ ಸರ್. ವಸೀಮ್ ಅಂತ, ಗೌರಿಬಿದನೂರು, ಆ್ಯಂಬುಲೆನ್ಸು, ಪ್ರೈವೇಟ್ ಆ್ಯಂಬುಲೆನ್ಸ್. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದ ಅರ್ಕಾವತಿ ತೀರದಲ್ಲಿ ವಿರಾಜಮಾನವಾಗಿ ನೆಲೆಸಿರುವ ಲಕ್ಷ್ಮೀ ನರಸಿಂಹಸ್ವಾಮಿಯ 7ನೇ ವರ್ಷದ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು. ಕೇಬಲ್ ರಾಮಚಂದ್ರ, ಎಂಎಂಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ತಾತ್ಕಾಲಿಕ ನಿರಾಶ್ರಿತರ ಶೆಡ್ ತೆರವಿಗೆ ಹುನ್ನಾರ. ಖಾಸಗಿ ಸ್ಥಳದಲ್ಲೇ ಇರುವ ಶೆಡ್ಗಳು ಬರಸಿಡಿಲು ಬಡಿದಂತಾಗಿರುವ ನಿರಾಶ್ರಿತರು. ಗ್ರಾಮ ಪಂಚಾಯಿತಿ ಕಲುಷಿತ ನೀರು ಸರಬರಾಜು ಆರೋಪ. ಗ್ರಾಮಸ್ಥರು ಅಸ್ವಸ್ಥ. ವೃದ್ಧನೊಬ್ಬನ ಸಾವಿಗೂ ನೀರೇ ಕಾರಣ ಆರೋಪ. ಸರ್ಕಾರ ಪರಿಹಾರ ನೀಡಿಲ್ಲವೆಂದು ಆರೋಪ. ರಸ್ತೆ ಕಾರ್ಯಕ್ಕೆ ರೈತರ ಅಡ್ಡಿ. ಅಧಿಕಾರಿಗಳೊಂದಿಗೆ ಮಾತಿನ ಚಕಮಕಿ. ಶಾಸಕ ಜೆಕೆ ವೆಂಕಟಶಿವಾರೆಡ್ಡಿಯ ಶ್ರಮ. ಶ್ರೀನಿವಾಸಪುರಕ್ಕೆ ಬಯಸಿ ಬಂದ ಅದೃಷ್ಟ. ಕೈಗಾರಿಕೆ ಸ್ಥಾಪನೆಗೆ ಮುಂದಾದ ಸರ್ಕಾರ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.